तदनुप्राप्यो मदङ्घ्रिर्भवेत् इत्याघोषयति वयः करचयैः सम्भाजिवक्त्रं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावात् एडमुकोऽपि वाग्मि जडमतिरपि जन्तुः जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। श्रीगुरुभ्यो नमः। स्वस्त्यस्तु सताम् अशेष सन्मङ्गलानि भवन्तु। ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಇಚ್ಛೆಗೆ ಅನುಗುಣವಾಗಿ ತನ್ನ ಆಜ್ಞಾನುಸಾರವಾಗಿ ಲಕ್ಷ್ಮೀದೇವಿ ನಂದಗೋಪನ ಮಗನ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾಳೆ. ಪರಮಾತ್ಮ ಅಲ್ಲಿರ್ತಕ್ಕಂತಹ ದಂಪತಿಗಳಿಗೆ ಆಜ್ಞಾ ಮಾಡ್ತಾ ಇದ್ದಾನೆ, ನನ್ನನ್ನ ಬಾಲಕ ಅನ್ಕೊಂಡು ನೀವೇ ಇಟ್ಕೊಂಡ್ ಬಿಡ್ಬೇಡ್ರಿ, ನೀವೇನ್ ಮಾಡ್ರಿ ಅಂದ್ರೆ ನನ್ನ ನಂದಗೋಕುಲಕ್ಕೆ ಹೋಗಿ ಬಿಡ್ರಿ. ಪರಮಾತ್ಮ ಮಥುರಾ ಪಟ್ಟಣದಿಂದ ನಂದಗೋಕುಲಕ್ಕೆ ಹೊರಟ. ವಾದಿರಾಜ ತೀರ್ಥರು ವರ್ಣನೆ ಮಾಡ್ತಾರೆ, ಪರಮಾತ್ಮ ಯಾತಕ್ ಹೋದ? ಅಗಣ್ಯ ಗೋಗೋಕುಲ ಗೋಪನಾಶಂ ಅಭೀಪ್ಸತಾ ಸ್ವೇನ ಕರಿಷ್ಯಮಾಣಂ ಅಗಂಹಿ ಪೂರ್ವಂ ಪರಿಹರ್ತುಮೀಶಂ ಪವರ್ಷ್ಯ ತಸ್ಮಿನ್ ಜಲದೋಧಿ ಮಾರ್ಗಂ. ಸ್ವಾರಸ್ಯಕವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ ಯಾತಕ್ ಹೋದ ಅಂದ್ರೆ, ಪರಮಾತ್ಮ ಗೋಬ್ರಾಹ್ಮಣ ಬಂಧು. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ಯಾವುದು ಅಂದ್ರೆ ಗೋಗಳು, ಮತ್ತೆ ಗೋವನ್ನ ಕಾಯಿರ್ತಕ್ಕಂತಹ ಗೋಪಾಲಕರು. ಅದೆಲ್ಲ ಎಲ್ಲಿತ್ತು ಅಂದ್ರೆ ನಂದಗೋಕುಲದಲ್ಲಿ ಇತ್ತಂತ. ನಾವು ನೋಡಬಹುದು, ಈಗಿನ ಮನೆಗಳಲ್ಲಿ ಕಟ್ಟಬೇಕಾದ್ರೆ ಕಟ್ಟೋ ಜೊತೆಗೆ ಒಂದು ಕಾರ್ ಶೆಡ್ ಅಂತ ಕಟ್ತಾರೆ. ಮನೆಯಲ್ಲೇ ಒಂದು ಅಂಗ ಅದು. ಹೆಂಗೋ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಪ್ರತಿಯೊಬ್ರು ಮನೆಯಲ್ಲೂ ಒಂದು ಕೊಟ್ಟಿಗೆ ಇರ್ತಿತ್ತಂತ. ಕೊಟ್ಟಿಗೆ ಯಾದಕ್ಕೆ ಅಂದ್ರೆ ಒಂದೆರಡು ಹಸುಗಳು, ಎಷ್ಟೋ ಹಸುಗಳನ್ನ ಸಾಕ್ತಾ ಇದ್ರು. ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ, ಗೋ ಸಂರಕ್ಷಣ, ಗೋವನ್ನ ಕಾಯುವಂಥದ್ದು ಎಷ್ಟು ಪುಣ್ಯಕರವಾದದ್ದು ಅಂದ್ರೆ, ಮನೆಗೆ ಅಕಸ್ಮಾತ್ ಯಾವುದೋ ಒಂದು ಪ್ರಾಣಿಗಳು ನುಗ್ಗಿಬಿಡತ್ತೆ, ನಾಯಿ ನುಗ್ಗಿಬಿಡತ್ತೆ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ 3 ತಿಂಗಳು ಮನೆಯನ್ನ ಬಿಟ್ಬಿಡ್ಬೇಕಂತ. 3 ತಿಂಗಳು ಆ ಮನೆಯಲ್ಲಿ ವಾಸ ಮಾಡ್ಲೇಬಾರದು. ಶ್ವಾನ ಶಾಂತಿ ಅಂತ ಒಂದಿದೆ, ಅದನ್ನ ಮಾಡ್ಬಿಟ್ಟು ಆಮೇಲೆ ಮನೆಯನ್ನ ಪ್ರವೇಶ ಮಾಡ್ಬೇಕು. ಗೂಬೆಗಳು ಅಂತ ಬರ್ತದೆ, ಅದು ನುಗ್ಗು ಬಿಟ್ರೆ ಅಕಸ್ಮಾತು 6 ತಿಂಗಳ ಕಾಲ ಮನೆಯನ್ನ ಬಿಟ್ಬಿಡ್ಬೇಕು, ಮನೆಯಲ್ಲಿ ವಾಸ ಮಾಡೋಂಗಿಲ್ಲ. 6 ತಿಂಗಳಾದ್ಮೇಲೆ ಅದಕ್ಕೊಂದು ಶಾಂತಿ ಉಂಟು, ಆ ಶಾಂತಿಯನ್ನ ಮಾಡಿ ಮನೆಗೆ ಪ್ರವೇಶ ಮಾಡ್ಬೇಕು. ಈಗಿನ ಕಾಲದಲ್ಲಿ ನೋಡ್ಬೇಕು, ನಮ್ಮ ದೌರ್ಭಾಗ್ಯ ಏನು ಅಂದ್ರೆ, ಯಾರೋ ಬೇರೆ ಜನ ನಾಯಿನ ಇಟ್ಕೊಳ್ಳಲ್ಲ ರೀ, ನಮ್ ಜನ ಇಟ್ಕೋತಾರ ನಾಯಿನ. ಬ್ರಾಹ್ಮಣರು ಇಟ್ಕೋತಾರ ನಾಯಿನ. ಏನ್ ಮಕ್ಕಳನ್ನ ಮುದ್ದಿಸ್ತಿರೋದಿಲ್ಲ, ನಾಯಿನ ಮುದ್ದಿಸ್ತಾ ಇರ್ತಾರೆ. ಆ ನಾಯಿಗಳಿಗೆ ಒಂದು ಶಾಲಾ, ಮಕ್ಕಳಿಗೆ ಹೆಂಗ್ ಸ್ಕೂಲಿಗೆ ಕಳಿಸ್ತಾರೋ ನಾಯಿನ ಸ್ಕೂಲಿಗೆ ಬರ್ತದೆ ರೀ. ಈಗ ನಾಯಿನ ಕಳಿಸ್ತಾರೆ, ಹೆಂಗಿರ್ಬೇಕು, ಮ್ಯಾನರ್ಸ್ ಹೆಂಗೆ, ಮನೆಯಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಡಕ್ಕೆ ಒಂದು ಸ್ಕೂಲು ಇವತ್ತು. ಹಂಗಾಗಿದೆ ಪರಿಸ್ಥಿತಿ. ಶಾಂತಿಯನ್ನ ಮಾಡ್ಬೇಕು. ಇಲ್ಲ ಅನ್ನೋ ಪಕ್ಷದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ತರ ಅಪಚಾರಗಳನ್ನಾದಾಗ ಏನ್ ಮಾಡ್ಬೇಕು ಅಂದ್ರೆ ಗೋಪ್ರವೇಶವನ್ನ ಮಾಡಬೇಕು. ಮನೆಗೆ ಗೋವನ್ ತಂದು ವಾಪಸ್ ಕರ್ಕೊಂಡು ಹೋಗ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ಮನೆ ಸ್ವಚ್ಛ ಆಗ್ತದೆ. ಯಾವ್ದೋ ಒಂದು ಹಸು ಮನೆಯೊಳಗೆ ನುಗ್ಬಿಡ್ತು, ಶಾಂತಿ ಮಾಡ್ಬೇಕು ಅಂತಿಲ್ಲ. ಹಸು ಮನೆ ಒಳಗೆ ಹೋದ್ರೇನೆ ಆಮೇಲೆ ನಾವು ವಾಸ ಮಾಡ್ಲಿಕ್ಕೆ ಸಾಧ್ಯ. ಈ ಎಲ್ಲ ಪ್ರಾಣಿಗಳು ಹೋಯ್ತು ಅಂದ್ರೆ ನಾವು ಶಾಂತಿ ಮಾಡಿ ಮನೆ ಒಳಗೆ ಹೋಗ್ಬೇಕು. ನಾವು ಮನೆಯಲ್ಲಿ ವಾಸ ಮಾಡ್ಬೇಕು ಅಂದ್ರೆ ಮೊದಲು ಗೋ ಒಳಗೆ ಹೋಗಿರ್ಬೇಕು. ಇದು ಪರಮಾತ್ಮ ಗೋವಿಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆ. ಪರಮಾತ್ಮ ಯಾತಕ್ಕೆ ಅಲ್ಲಿಗೆ ಹೋದ ಅಂದ್ರೆ,
ಗೋಗಳಲ್ಲಿ ಅನೇಕ ವಾಸವಾಗಿತ್ತಂತೆ. ಅದಕ್ಕೋಸ್ಕರವಾಗಿ ಬರೀ ಗೋ ಅಲ್ಲ, ಗೋಪಾಲಕರು ಕೊಂಡ್ರೆ ಪರಮಾತ್ಮನ್ಗೆ ಅತ್ಯಂತ ಪ್ರೀತಿ. ಅಲ್ಲಿ ಗೋಪಾಲಕರಿದ್ರು, ಅದಕ್ಕೆ ಪರಮಾತ್ಮ ಏನ್ ಮಾಡ್ದ, ಅಲ್ಲಿಗೆ ಹೋದ. ಒಂದರ್ಥ. ಆದ್ರೆ ಮತ್ತೊಂದರ್ಥ ಅಂದ್ರೆ ಗೋ ಅಂದ್ರೆ ಏನ್ ಅರ್ಥ ಅಂದ್ರೆ ವೇದಗಳು ಅಂತ ಅರ್ಥ, ಶಬ್ದಗಳು ಅಂತ ಒಂದರ್ಥ. ನಮ್ಮ ಸಂಸ್ಕೃತ ಭಾಷಾದಲ್ಲಿ ಒಂದು ಪದಕ್ಕೆ ಅನೇಕ ಅರ್ಥ ಇರ್ತದೆ. ಈ ಒಂದೇ ಗೋ ಪದಕ್ಕೆ ಹಸು ಅಂತ ಅರ್ಥ, ವೇದಗಳು ಅಂತ ಅರ್ಥ, ಕಿರಣ, ಸೂರ್ಯನ ಕಿರಣಕ್ಕೂ ಗೋ ಅಂತ ಕರೀತಾರೆ. ಅಲ್ಲಲ್ಲಿ ತಾತ್ಪರ್ಯವನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಶಬ್ದವನ್ನ ಜೋಡಣೆ ಮಾಡ್ಬೇಕು. ಈಗ ಹೆಂಗೆ ಲವಣ ಅನ್ನೋದಕ್ಕೆ ಉಪ್ಪು ಅಂತ ಇದೆ, ಸೈಂಧವ ಅಂದ್ರೆ ಅದು ಸಿಂಧು ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ರಾಜ ಅಂತ ಅರ್ಥ, ಅಥವಾ ಸೈಂಧವ ಅಂದ್ರೆ ಕುದುರೆ ಅಂತ ಅರ್ಥ, ಉಪ್ಪು ಅಂತ ಅರ್ಥ. ನಾವು ಊಟಕ್ಕೆ ಕೂತಿರ್ಬೇಕಾದ್ರೆ ಉಪ್ಪನ್ ಹಾಕ್ರಿ, ಸೈಂಧವ ಮಾನಯ, ಸೈಂಧವನ್ನ ತಗೊಂಬನ್ರಿ ಅಂದ್ರೆ ಊಟಕ್ಕೆ ಕೂತಿರ್ಬೇಕಾರೆ ಕುದುರೆ ಅಂತ ತರ್ತಾರೇನು? ತರೋದಿಲ್ಲ. ಊಟಕ್ಕೆ ಕೂತಾಗ ಸೈಂಧವ ಶಬ್ದವನ್ನು ಹೇಳ್ತಾ ಇದ್ದಾನೆ ಅಂದ್ರೆ ಉಪ್ಪು ಅಂತ ಅರ್ಥ. ಯುದ್ಧದಲ್ಲಿದ್ದಾನೆ, ಯುದ್ಧದಲ್ಲಿ ನಿಂತಿರ್ಬೇಕಾದ್ರೆ ಸೈಂಧವ ಮಾನಯ ಅಂತ ಹೇಳ್ದ ಅಂದ್ರೆ ಅಲ್ಲಿರುವ ಸೈಂಧವ ಶಬ್ದಕ್ಕೆ ಕುದುರೆಗಳು ಅಂತ ಅರ್ಥ. ತಾತ್ಪರ್ಯ ಪ್ರಸಂಗವನ್ನ ನೋಡಿಕೊಂಡು ಶಬ್ದಗಳು ಎಲ್ಲಿಗೆ ಹೊರಟಿದೆ, ಎಲ್ಲಿ ಅದರ ವೃತ್ತಿ, ಯಾತಕ್ಕೋಸ್ಕರ ಹೊರಟಿದೆ ಅನ್ನೋದನ್ನ ತಿಳ್ಕೋಬೇಕಾಗದಂತಹ ಪ್ರಸಂಗ. ಪರಮಾತ್ಮ ಇಲ್ಲಿ ಯಾತಕ್ಕೆ ಹೋದ ಅಂದ್ರೆ ಗೋಗಳಿತ್ತು ಅಂತ. ಒಂದರ್ಥ ಹಸುಗಳಾದ್ರೆ ಮತ್ತೊಂದರ್ಥ ಏನು ಅಂದ್ರೆ ಗೋಗಳು ಅಂದ್ರೆ ವೇದಗಳು. ವೇದವನ್ನ ಅನಾದಿ ಕಾಲದಿಂದ ಸಂರಕ್ಷಣೆ ಎಲ್ಲಿ ಮಾಡ್ತಿರ್ತಾರೋ ಪರಮಾತ್ಮ ಏನ್ ಮಾಡ್ತಾನೆ, ಅಲ್ಲಿರ್ತಾನೆ. ಎಲ್ಲೋ ಇರೋದಿಲ್ಲ ಪರಮಾತ್ಮ. ಎಲ್ಲೋ ಹೋಗ್ತಾನೆ ಅಂದ್ರೆ ಎಲ್ಲಿ ಗೋ ವೇದಗಳು ಸಂರಕ್ಷಿತವಾಗಿರ್ತದೋ ಪರಮಾತ್ಮ ಅಲ್ಲಿ ವಾಸ ಮಾಡ್ತಾನೆ. ಯಾರ ಮನೆಯಲ್ಲಿ ಪಾಠ ಇಲ್ಲ, ಪ್ರವಚನ ಇಲ್ಲ, ಶ್ರವಣ ಇಲ್ಲ, ಮನನ ಇಲ್ಲ, ನಿತಿಧ್ಯಾಸನ ಇಲ್ಲ, ಪರಮಾತ್ಮ ಅಲ್ಲಿ ಇರೋದಿಲ್ವಂತೆ. ಪರಮಾತ್ಮ ಎಲ್ಲಿ ವಾಸ ಅಂದ್ರೆ ಎಲ್ಲಿ ನಿತ್ಯ ಪರಮಾತ್ಮನ ಶ್ರವಣ, ಭಾಗವತಾದಿ ಗ್ರಂಥಗಳ ಶ್ರವಣವಾಗ್ತಿರ್ತದೋ ಪರಮಾತ್ಮ ಏನ್ ಮಾಡ್ತಾನೆ, ಅಲ್ಲಿ ವಾಸವನ್ನ ಮಾಡ್ತಾನೆ. ಇದನ್ನ ತಿಳ್ಸಕ್ಕೋಸ್ಕರವಾಗಿ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಆ ಮಥುರಾ ಪಟ್ಟಣವನ್ನ ಬಿಟ್ಟು ಗೋಕುಲಕ್ಕೆ ಹೋಗ್ತಾ ಇದ್ದಾನಂತ. ಆ ಸಂದರ್ಭದಲ್ಲಿ ಮತ್ತೇನಾಯ್ತು, ಪರಮಾತ್ಮ ಹೊರಡ್ಬೇಕಾರೆ ಜಿಟಿ ಜಿಟಿ ಮಳೆ ಬರ್ತಿತ್ತಂತ. ವಸುದೇವ ಏನ್ ಮಾಡ್ದ, ಒಂದು ಬುಟ್ಟಿಯಲ್ಲಿ ತನ್ನ ಮಗನನ್ನ ಕೃಷ್ಣನನ್ನ ಹಾಕೊಂಡ. ಆ ಕಾರಾಗ್ರಗಳು ಏನ್ ಬಂಧನಗಳಿತ್ತು ಅದೆಲ್ಲ ತಾನಾಗ್ತಾನೆ ವಿಮೋಚನೆ ಆಯ್ತು. ಅಲ್ಲಿಂದ ಹೊರಟಿದ್ದಾನೆ ವಸುದೇವ ಪರಮಾತ್ಮನನ್ನ ಕರ್ಕೊಂಡು. ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಳೆ ಬರ್ತಿತ್ತಂತ. ಮಳೆ ಯಾತಕ್ ಬರ್ತಿತ್ತು ಅಂದ್ರೆ ಮಳೆಗೆ ಅಭಿಮಾನಿ ದೇವತಾ ಇಂದ್ರ. ಇಂದ್ರ ಏನ್ ಮಾಡಿದ್ನಂತೆ, ಆ ಸಮಯದಲ್ಲಿ ಮಳೆಯನ್ನ ಬರೆಸ್ತಿದ್ನಂತೆ. ಯಾತಕ್ಕೋಸ್ಕರವಾಗಿ ಮಳೆಯನ್ನ ಬರೆಸ್ತಿದ್ದ ಅಂತ ಎಷ್ಟು ಸ್ವಾರಸ್ಯವಾಗಿ ವಾದಿರಾಜರು ವರ್ಣನೆ ಮಾಡ್ತಾರೆ ನೋಡ್ರಿ. ಯಾತಕ್ಕೋಸ್ಕರ ಅಂದ್ರೆ ಆ ಸಂದರ್ಭದಲ್ಲಿ ಇಂದ್ರ ಏನ್ ಮಾಡ್ತಾ ಇದ್ದಾನಂತೆ, ಪರಮಾತ್ಮನ ಕಿವಿಯಲ್ಲಿ ಬಂದು ಹೇಳ್ತಾ ಇದ್ದಾನಂತೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪರಮಾತ್ಮ ನಾನು ಮೂರ್ಖ, ನನ್ಗೆ ಯಾವುದೇ ಜ್ಞಾನ ಇಲ್ಲ, ನಾನೊಬ್ಬ ಅಜ್ಞಾನಿ, ನಾನೇನ್ ಮಾಡ್ಬಿಡ್ತೀನಿ, ಮುಂದೆ ನನ್ನಿಂದ ಒಂದು ದೊಡ್ಡ ಅಪಚಾರ ಆಗ್ಬಿಡತ್ತೆ, ಅದಕ್ಕೋಸ್ಕರವಾಗಿ ಈಗ್ಲೇ ಬಂದು ಸಾರಿ ಕೇಳ್ತಾ ಇದ್ದೀನಿ. ಏನ್ ಅಪಚಾರ ಆಗತ್ತೆ ನನ್ನಿಂದ ಅಂದ್ರೆ, ಇದೇ ನಿನಗೆ ಯಾವ್ದು ಪ್ರೀತಿಕರವಾದ ಗೋಗಳಿದೆಯಲ್ಲ, ನಾನೇನ್ ಮಾಡ್ತೀನಿ, ನೀನು ಅಂತ ಗೊತ್ತಾಗದೆ ಅಜ್ಞಾನದಿಂದ ಏನ್ ಮಾಡ್ತೀನಿ, ಕುಂಭದ್ರೋಣ ಮಳೆಯನ್ನ ಹರಿಸ್ತೀನಿ. ಅದು ಒಂದಿನ 2 ದಿನ ಅಲ್ಲ, 7 ದಿನಗಳ ಕಾಲ ಕುಂಭದ್ರೋಣ ಮಳೆಯನ್ನ ಬರೆಸ್ತೀನಿ. ಆ ಸಂದರ್ಭದಲ್ಲಿ ಏನಾಗತ್ತೆ, ಗೋಗಳು ಗೋಪಾಲಕರು ಎಲ್ಲ ಕೊಚ್ಕೊಂಡು ಹೊರಟೋಗ್ತಾರೆ. ಎಷ್ಟು ಪಾಪದ ಕಾರ್ಯವನ್ನ ಮಾಡಿದ್ದೀನಿ, ಅದನ್ನ ಕ್ಷಮೆ ಕೇಳಕ್ಕೋಸ್ಕರವಾಗಿ ಪರಮಾತ್ಮನ ಕಿವಿಯಲ್ಲಿ ಮಳೆ ರೂಪದಿಂದ ಬಂದು ಇಂದ್ರದೇವರು ಹೇಳ್ತಾ ಇದ್ದಾರೆ. ಅಲ್ಲರಿ, ಹಂಗೆ ಬಂದು ಹೇಳ್ಬೋದಾಗಿತ್ತಲ್ಲ, ಮತ್ತೆ ಮಳೆ ಯಾಕೆ? ಮಳೆ ಬರ್ಸ್ತೀನಿ ಮುಂದೆ, ಅದನ್ನ ಕ್ಷಮಾಪಣೆ ಕೇಳಕ್ಕೋಸ್ಕರವಾಗಿ ಮತ್ತೆ ಮಳೆ ಬರ್ಸೋದು ಎಷ್ಟು ಸರಿ? ಯಾವುದೋ ತಪ್ಪು ಮಾಡ್ತಿರ್ತೀವಿ, ತಪ್ಪಕ್ ಪ್ರಾಯಶ್ಚಿತ್ತವಾಗಿ ಮತ್ತೆ ಇನ್ನೊಂದು ತಪ್ಪು ಮಾಡಿದ್ರೆ ಸರಿನಾ? ಅದು ಸರಿ ಅಲ್ಲ. ಹೆಂಗೆ ಯಾಕೆ ಇಂದ್ರದೇವರು ಹಂಗ್ ಬಂದ್ರು ಅಂದ್ರೆ ಹೇಳ್ತಾರೆ, ಅದು ನೀರಲ್ವಂತೆ, ಮಳೆ ಅಲ್ವಂತದು. ಏನದು ಅಂದ್ರೆ ಪನ್ನೀರಿನ ನೀರಂತದ್ದು. ನಾವ್ ಯಾವ್ದೋ ಮದ್ವೆ ಮನೆಗೆ ಹೋಗ್ತೀವಿ, ಅಲ್ಲಿ ಬಾಗ್ಲ ಹತ್ರ ನಿಂತಿರ್ತಾರೆ,
ಹೆಣ್ಣಿನ ಮನೆ ಕಡೆಯವರೆಲ್ಲ ನಿಂತು ಏನ್ ಮಾಡ್ತಿರ್ತಾರೆ, ಬರೋರ್ಗೆ ಸ್ವಾಗತ ಮಾಡ್ಬೇಕಾದ್ರೆ ಪನ್ನೀರ್ ನೀರನ್ನ ಹಾಕ್ತಿರ್ತಾರೆ. ಏನಿದ್ ನೀರು ಅಲ್ಲ, ಅದು ಸ್ವಾಗತದ ಒಂದು ಕ್ರಮ. ಹೆಂಗೋ ಪರಮಾತ್ಮ ಬರ್ತಿದ್ದಾನೆ, ಪರಮಾತ್ಮ ನನ್ನಿಂದ ಕ್ಷಮಾಪಣೆ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ, ನೀನ್ ಕ್ಷಮಾ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇದ್ದಾನಂತೆ ಇಂದ್ರ. ಆ ಚಿಕ್ಕ ಚಿಕ್ಕ ಮಳೆ ರೂಪದಿಂದ ಬಂದು ಪರಮಾತ್ಮನ ಸ್ವಾಗತನೂ ಮಾಡ್ದಂಗ ಆಗ್ತದೆ, ಪರಮಾತ್ಮನ ಹತ್ರ ನಾನು ಕ್ಷಮೆನೂ ಕೇಳ್ದಂಗ ಆಗ್ತದೆ ಅಂತ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ ಇಂದ್ರ, ಮಳೆಯನ್ನ ಬರೆಸ್ತಾ ಇದ್ದಾನಂತೆ. ಯದೇಶ ದೇವೇ ಶುತುರಗ್ರಜತ್ವಂ ಬಭಾರ ರೋಹಿಣ್ಯುದಯೋದಯಾದ್ರಿ ರೋಹಿಣ್ಯುದಯಾದ್ರಿ ಚಂದ್ರ ಅಘಸ್ಯ ತಸ್ಯ ಪ್ರಶಮೇಚ್ಛ ಏವ ಪಥಿವ್ರಜಂತಂ ಪಣಿಪಸ್ಸಿಷೇವೆ. ಹಂಗೆ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಪರಮಾತ್ಮನ ಸೇವೆ ಮಾಡೋರಲ್ಲಿ ಉತ್ತಮ ಮುಖ್ಯ ಯಾರು ಅಂದ್ರೆ ಶೇಷದೇವರು. ಪರಮಾತ್ಮನ ಸೇವೆಯಲ್ಲಿ ಯಾವಾಗ್ಲೂ ಮುಂದೆ ನಿಂತಿರ್ತಾರಂತ, ಮೊದಲು ನಾನು ಸೇವೆ ಮಾಡ್ತೀನಿ ಅಂತ. ಪರಮಾತ್ಮ ಹೊರಟಿದ ದಾರಿಯಲ್ಲಿ, ಆ ಸಂದರ್ಭದಲ್ಲಿ ಏನ್ ಮಾಡಿದ್ರಂತೆ, ಶೇಷದೇವರು ತಮ್ಮ 1000 ಹೆಡೆಗಳು ಇಟ್ಕೊಂಡು ಬಂದ್ರಂತೆ. ಯಾತಕ್ಕೆ ಅಂದ್ರೆ ಪರಮಾತ್ಮ ಬರ್ತಿದ್ದಾನೆ, ಮಳೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ನಾನು ಸುಮ್ನಿತ್ತು ಅಂದ್ರೆ ಪರಮಾತ್ಮ ಕ್ಷಮೆ ಮಾಡಲ್ಲ, ಆ ಸಂದರ್ಭದಲ್ಲಿ ನಾನು ಸುಮ್ನೆ ಕೂಡಬಾರದು ಅಂತ ಏನ್ ಮಾಡ್ತಾ ಇದ್ದಾನಂತೆ, ಆ ಶೇಷ ತನ್ನ ಹಾವಿನ ರೂಪವನ್ನು ಧಾರಣೆ ಮಾಡಿಕೊಂಡು 1000 ಹೆಡೆಗಳಿಂದ ಬಂದು ಪರಮಾತ್ಮನಿಗೆ ಛತ್ರಿಯಾಗಿ ನಿಲ್ತಾ ಇದ್ದಾನಂತೆ. ಇದರಲ್ಲಿ ನಮ್ಗೆ ಒಂದು ಕತೆ, ಪರಮಾತ್ಮ ಯಾವುದೇ ಒಂದು ಗರ್ಭಗುಡಿಯಿಂದ ಈಚೆ ಕಡೆ ಬಂದ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಯಾರೋ ಬೇರೆ ದೇವತೆಗಳು ಬಂದು ಅಂದ್ರೆ ಏನೋ ಮೆರವಣಿಗೆ ಅದು ಇದು ಅಂತಾರೆ. ಅಥವಾ ನಮ್ಮನೆ ಯಾರೋ ಕೇಳ್ತಾರೆ, ನಮ್ಮ ಮನೆಯಿಂದ ಈಚೆ ಕಡೆ ಹೊರಟ್ವಿ ಅಂದ್ರೆ ಎಲ್ಲಿಗೆ ಪ್ರಯಾಣ ಅಂತ ಕೇಳುವಂತ ಪದ್ಧತಿ. ಪರಮಾತ್ಮ ತನ್ನ ಗರ್ಭಗುಡಿಯಿಂದ ಈಚೆ ಕಡೆ ಬಂದ ಅಂದ್ರೆ ಉತ್ಸವ ಅಂತ ಕರೀತಾರ. ಅದು ಪರಮಾತ್ಮ ಉತ್ಸವಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ ಸೇವೆ ಯಾರು ಮಾಡ್ಬೇಕು? ಶೇಷದೇವರು ಮಾಡ್ಬೇಕು. ನಮ್ಗೆ ಇದಲ್ಲಿ ಏನ್ ಕಥೆ ಅಂದ್ರೆ, ನಾವು ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಪರಮಾತ್ಮನಿಗೆ? ಎಲ್ಲ ಪೂಜೆ ಆದ್ಮೇಲೆ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ ಅಂತ ಎಲ್ಲ ಷೋಡಶೋಪಚಾರ ಪೂಜೆಯನ್ನ ಮಾಡ್ತೀವಿ. ಅಂದೋಲಿಕಾಂ ಸಮರ್ಪಯಾಮಿ ಎಲ್ಲ ಮಾಡ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 1/4 kg ಮಂತ್ರಾಕ್ಷತೆಯನ್ನು ತಗೊಂಡು ಆ ಪರಮಾತ್ಮನ ಪ್ರತಿಮೆಗೆ ಥಪ್ ಅಂತ ಎಸಿತೀವಿ. ಪರಮಾತ್ಮ ಏನ್ ಮಾಡ್ತಾನೆ, ಅದನ್ನ ಕ್ಯಾಚ್ ಹಿಡಿದು ಮತ್ತೆ ನಮ್ಗೆ ವಾಪಸ್ ಕೊಡ್ತಾನೆ. ಅಲ್ಲೊಂದ್ ಛತ್ರ ಇರಲ್ಲ, ಚಾಮರ ಇರಲ್ಲ, ಏನೂ ಇರೋದಿಲ್ಲ. ಏನ್ ಮಾಡ್ಬೇಕು, ನಾವೆಲ್ಲ ಒಂದ್ ಛತ್ರವನ್ನ ಮಾಡಿಸ್ಬೇಕಂತ. ಎಷ್ಟೋ ದುಡ್ಡನ್ನ ಹಾನಿ ಮಾಡ್ತಿರ್ತೀವಿ, ಏನೋ ತಗೋತಾ ಇರ್ತೀವಿ, ವ್ಯರ್ಥ ಮಾಡ್ತಿರ್ತೀವಿ. ಪರಮಾತ್ಮನ ಪೂಜೆಗೋಸ್ಕರವಾಗಿ ಒಂದು ಚಿಕ್ಕ ಚಾಮರವನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ವಾ? ಮಾಡಿಸ್ಬೇಕಂತ ಚಿಕ್ಕ ಚಾಮರ ಎಲ್ಲ ಮಾಡಿಸಿದಾಗ ಏನಾಗ್ತದೆ, ನಾವ್ ಯಾವಾಗ ಪರಮಾತ್ಮನ್ಗೆ ಛತ್ರಿಯನ್ನ ಹಿಡಿತೀವಲ್ಲ, ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಪರಮಾತ್ಮನಿಗೆ ಯಾವ್ದೋ ಒಂದು ಸನ್ಬರ್ನ್ ಆಗತ್ತೆ ಅಥವಾ ಛತ್ರಿ ಹಿಡಿಲಿಲ್ಲ ಅಂದ್ರೆ ನೀರ್ ಬೀಳ್ತಿತ್ತು ಅಂದ್ರೆ ಪರಮಾತ್ಮನ್ ನೆಗಡಿ ಬರತ್ತೆ ಅಂತ ಹಿಡಿಯುವಂಥದ್ದಲ್ಲ. ಯಾಕೆ ಹಿಡಿಬೇಕು ಪರಮಾತ್ಮನ್ಗೆ ಛತ್ರಿ ಅಂದ್ರೆ, ಪರಮಾತ್ಮನ್ಗೆ ನಾವು ಛತ್ರಿ ಹಿಡಿದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ನಿಮಗೆ ನೆರಳು ಬೇಕಾ? ನಾನ್ ಕೊಡ್ತೀನಿ. ನಿಮ್ಗೊಂದು ಜೀವನದಲ್ಲಿ ನೆಲೆ ಬೇಕಾ? ನಿಮ್ಗೆ ವಾಸ ಮಾಡ್ಲಿಕ್ಕೆ ಒಂದು ನೆಲ ಬೇಕಾ? ಏನ್ ಮಾಡ್ತೀನಿ, ನಾನ್ ಕೊಡ್ತೀನಿ ಅಂತ ಪರಮಾತ್ಮ ಏನ್ ಮಾಡ್ತಾನೆ. ನಾವು ಪರಮಾತ್ಮನಿಗೆ ಛತ್ರಿಯನ್ನು ಹಿಡಿದ್ರೆ ಪರಮಾತ್ಮ ನಮಗೆ ವಾಸ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಛತ್ರ ಇರುವಂತ ಮನೆಯನ್ನ ಕೊಡ್ತಾನೆ. ನಿತ್ಯದಲ್ಲಿ ಯಾವುದೇ ಸಂಸಾರದ ತಾಪ ಇಲ್ಲದಂತೆ ಯಾವಾಗ್ಲೂ ನೆರಳಲ್ಲಿ ಇಟ್ಟಿರ್ತಾನೆ ಪರಮಾತ್ಮ. ಇದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು, ಪರಮಾತ್ಮನಿಗೆ ಛತ್ರಂ ಸಮರ್ಪಯಾಮಿ ಅಂತ ಮಾಡ್ಬೇಕು. ಚಾಮರ ಏನು? ಚಾಮರ ಯಾತಕ್ಕೋಸ್ಕರ ಅಂದ್ರೆ, ಪರಮಾತ್ಮನಿಗೆ ಚಾಮರ ಸೇವೆ ಒಂದ್ ಮಾಡ್ಬೇಕು, ಬೀಸಣಿಗೆಯಲ್ಲಿ ಒಂದ್ ಕಡೆ ಸೇವೆ ಮಾಡ್ಬೇಕು. ಚಾಮರದಿಂದನೇ ಗಾಳಿ ಬೀಸ್ಬೇಕಾರೆ ಬೀಸಣಿಗೆ ಯಾಕ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ, ನಾವು ತಗೊಳ್ಳುವಂಥದ್ದು ಒಂದು ಗಾಳಿಯನ್ನ ತಗೋತೀವಿ, ಒಂದನ್ನ ಬಿಡ್ತೀವಿ. ಪರಮಾತ್ಮನ್ಗೂ ಹಂಗೆ. ಈ ಕರೋನಾ ಟೈಮಲ್ಲಿ ನೋಡ್ಬೋದು ನೀವು, ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಎಷ್ಟು ಆಕ್ಸಿಜನ್ ಎನ್ನೋದು ಮುಖ್ಯ. ಪರಮಾತ್ಮ ಏನ್ ಮಾಡ್ತಾನೆ, ನೀವು ಚಾಮರದಿಂದ ಬೀಸ್ತೀರಾ, ನೀವು ಒಂದಿನ ಚಾಮರದಲ್ಲಿ ಬೀಸಿದ್ರಿ ಅಂದ್ರೆ ನಿಮ್ಗೆ 24 ಗಂಟೆ ಫ್ರೀ ಆಕ್ಸಿಜನ್ ಕೊಡ್ತೀನ್ರಿ. ಯಾವುದೇ ದುಡ್ಡಿಲ್ಲ, ಪರಮಾತ್ಮನ್ಗೆ ಯಾವುದೇ ಪ್ರಯೋಜನ ಇಲ್ಲ. ನೀವ್ ಹಿಂಗ್ ಮಾಡ್ತಾ ಇದ್ದೀರಾ ಅದರಿಂದ ಪರಮಾತ್ಮ ಕೊಡ್ತಾನೆ ಅಂತ ಅಲ್ಲ, ಪರಮಾತ್ಮ ಕೊಟ್ಟೆ ಕೊಡ್ತಾನೆ, ರಕ್ಷಣೆ ಮಾಡೇ ಮಾಡ್ತಾನೆ. ನಿಮ್ ಕರ್ತವ್ಯ ನೀವು ಮಾಡ್ರಿ ಅಂತ ತೋರ್ಸ್ಬೇಕಷ್ಟೆ. ನಿಮ್ ಕರ್ತವ್ಯ ನೀವು ಮಾಡ್ಬೇಕು. ಚಾಮರ ಪೂಜೆಯನ್ನ ಮಾಡಿದ್ರೆ ಪರಮಾತ್ಮ ಏನ್ ಮಾಡ್ತಾನೆ, ಯಾವಾಗ್ಲೂ ನಿಮಗೆ ಯಾವುದೇ ಶ್ವಾಸ ಉಚ್ಛ್ವಾಸಗಳ ದೋಷ ಇಲ್ಲದೆ ಸಂರಕ್ಷಣೆ ಸದಾ ಕಾಪಾಡ್ತಿರ್ತಾನೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು, ಚಾಮರ ಪೂಜೆಯನ್ನ ಮಾಡ್ಬೇಕು. ನರ್ತನ ಪೂಜಾಂ ಸಮರ್ಪಯಾಮಿ, ನರ್ತನವನ್ನ ಮಾಡ್ಬೇಕು.
ನರ್ತನ ಹೇಳ್ತಾರೆ, ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ, ಗೆಜ್ಜೆ ಕಾಲಿ ಕಟ್ಟೀರೆಂದು ಕಾಗದ ಬಂದಿದೆ. ದಾಸರಾಯರು ಹೇಳ್ತಾರೆ. ನಮ್ಗೆಲ್ಲ ಏನು ಅಂದ್ರೆ ಎಲ್ಲಿ ನೋಡ್ಬೇಕು, ಈ ಟಿವಿಲೆಲ್ಲ ತೋರಿಸ್ತಿರ್ತಾರೆ, ಯಾವ್ದೋ ಕೆಟ್ಟ ಸಿನಿಮಾ ಹಾಡುಗಳಿಗೆಲ್ಲ ಕುಣಿತಾ ಇರ್ತಾರೆ. ದೇವ್ರ ಹಾಡು ಬಂತು ಅಂದ್ರೆ ಯಾರು ಮುಂದೆನೆ ಬರೋದಿಲ್ಲ, ಮುಂದೆ ಬರೋದಿಲ್ಲ, ಅಲ್ಲ ಕೇಳೋದೇ ಇಲ್ಲ, ತೆಗೆದಾಕ್ಬಿಡ್ತಾರೆ ಅದನ್ನ. ಇದನ್ನ ಕೇಳುವಂತದ್ದ ಇದು ಅಂತ ಹೇಳ್ತಾರ್ರಿ. ನಿತ್ಯ ಪರಮಾತ್ಮನ ಗಾನ ಶ್ರವಣ ಮಾಡಬೇಕು. ದಾಸರಾಯರು ಮಾಡಿರುವಂತ ಲಕ್ಷಾಂತರ ಹಾಡು ಯಾತಕ್ಕೋಸ್ಕರವಾಗಿ? ದಾಸರಾಯರ ಉದ್ದೇಶ ಏನ್ ಗೊತ್ತಾ? ದಾಸರಾಯರು ಒಂದ್ ಹಾಡು ಹೇಳಬಹುದಾಗಿತ್ತು ಸಾಕು. ಅವ್ರು ನಿತ್ಯದಲ್ಲಿ ಅವರು ಸ್ತೋತ್ರ ಮಾಡ್ತಾನೆ ಇರ್ತಾರೆ. ಅವರು ಲಕ್ಷ ಲಕ್ಷ ಹಾಡು ನಮಗೋಸ್ಕರ ಬರ್ದಿರೋಂಥದ್ದು ಯಾತಕ್ಕೆ ಅಂದ್ರೆ, ಇವರು ಸಾಮಾನ್ಯವಾಗಿ ಬದಲಾಗುವಂತ ಜನ ಅಲ್ಲ. ಒಂದು ಲಕ್ಷ ಲಕ್ಷ ಹಾಡು ಬರ್ಕೊಟ್ರೆ ನಾವು ಬದಲಾಗ್ತಾ ಇಲ್ಲ. ಇನ್ನೇನು ಮಾಡಿಲ್ದೆ ಇದ್ದಿದ್ರೆ ನಾವ್ ಇನ್ನ ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ವೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಗೆಜ್ಜೆ ಕಾಲಿ ಕಟ್ಟೀರೆಂದು ಕಾಗದ ಬಂದಿದೆ. ಪರಮಾತ್ಮ ಕಾಗದ ಹಾಕಿದ್ದಾನಂತೆ ಎಲ್ಲ ಜನರಿಗೆ. ಏನು ಅಂದ್ರೆ, ಎಲ್ಲ ನಾಚಿಕೆ ಬಿಡ್ರಿ, ಲಜ್ಜಾ ನಾಚಿ ಕುಣೀರೆಂಬೋರ್ ಕಾಗದ ಬಂದಿದೆ. ನಮ್ಗೆಲ್ಲ ಏನು ಅಂದ್ರೆ ನಾಚಿಕೆ. ಯಾರಾದ್ರೂ ನೋಡ್ಬಿಟ್ಟು ಏನ್ ಅನ್ಕೊಂಡ್ ಬಿಡ್ತಾರೋ, ನಾವು ಕುಣಿದ್ರೆ ಏನೋ ಅನ್ಕೊಂಡ್ ಬಿಡ್ತಾರ ಜನ, ಏನಪ್ಪ ಹಿಂಗ್ ಕುಣಿತಾ ಇದ್ದಾನ ಇವನು ಅಂತ. ಜನ ಏನ್ ಅನ್ಕೋತಾರೆ ಅಂತಾನೆ ನಮ್ಗೆ ಭಾವನೆ. ನಾವು ಉದ್ಧಾರ ಆಗುವಂತ ಭಾವನೆನೇ ಇಲ್ಲ. ಪರಮಾತ್ಮ ಹೇಳ್ತಾನೆ, ಎಲ್ಲ ಲಜ್ಜಾ ನಾಚಿಕೆ ಬಿಟ್ಟು ಪರಮಾತ್ಮನ ಮುಂದೆ ನೀವು ಕುಣಿದ್ರಿ ಅಂದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ? ಮುಂದೆ ವಯಸ್ಸಾದವ್ರು ಹೇಳ್ತಾರ, ಎಷ್ಟೋ ಜನ ಹೇಳದ್ ಕೇಳಿದೀವಿ, ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಸೊಸೆ ಹೇಳ್ದಂಗ್ ಇದ್ರೆ ಸರಿ, ಅವ್ರು ಕುಣಿಸ್ದಂಗ್ ಕುಣಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಹೋಗಿ ಮಠಕ್ ಬಿಡ್ತಾರೆ ಅಥವಾ ಯಾವ್ದೋ ಒಂದು ಅನಾಥಾಶ್ರಮಕ್ಕೆ ಬಿಡ್ತಾರೆ. ಈ ಪರಿಸ್ಥಿತಿ ಕೊಡಲ್ವಂತೆ ಪರಮಾತ್ಮ, ಜೀವನದಲ್ಲಿ ಕೊಡಲ್ವಂತೆ. ಯಾವಾಗ ಅಂದ್ರೆ ಪರಮಾತ್ಮನ ಮುಂದೆ ಲಜ್ಜೆ ಎಲ್ಲ ಬಿಟ್ಟು ನರ್ತನ ಮಾಡಿದ್ರೆ ಪರಮಾತ್ಮ ಯಾರು ಮುಂದೆ ಕುಣಿಯೋ ಅಂತ ಮನೋಭಾವನೆ ಅಂತ ಸಂದರ್ಭ ತರೋದಿಲ್ಲ ಪರಮಾತ್ಮ. ಅದಕ್ಕೋಸ್ಕರವಾಗಿ ಏನ್ ಮಾಡ್ರಿ ಅಂದ್ರೆ, ಪರಮಾತ್ಮನ ಮುಂದೆ ನರ್ತನೆಯನ್ನ ಮಾಡ್ರಿ ಅಂತ ಹೇಳ್ತಾರೆ. ಇದನ್ನೇ ಶೇಷದೇವರು ಬಂದು ಎಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರಂತೆ. ಪರಮಾತ್ಮ ಉತ್ಸವಕ್ಕೆ ಹೊರಟಿದ್ರೆ ಎಲ್ಲಾ ದೇವತೆಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿಯಾದ ಸೇವೆಯನ್ನ ಮಾಡ್ತಾ ಇದ್ದಾರಂತೆ. ಶೇಷದೇವರು ಬಂದು ಪರಮಾತ್ಮನ ಕಿವಿಯಲ್ಲಿ ಒಂದ್ ಮಾತು ಹೇಳ್ತಾರಂತೆ, ಯದೇಶ ದೇವೇ ಶಿತುರಗ್ರತತ್ವಂ ಬಬಾರ ರೋಹಿಣ್ಯುದಯಾದ್ರಿ ಚಂದ್ರ ಅಘಸ್ಯ ತಸ್ಯ ಪ್ರಯಮೇಚ್ಛಯೇವ ಪತಿವ್ರಜಂತಂ ಪಡಿಪಸ್ಸಿ ಸೇವೆ. ಶೇಷದೇವರು ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಗೊತ್ತಾ? ಶೇಷದೇವರು ಬಂದು ಯಾಕೆ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಭಯ ಅಂತ. ಯಾತಕ್ಕೆ ಅಂದ್ರೆ, ಪರಮಾತ್ಮನ ಮೆಲ್ಲಿಗೆ ಬಂದು ಪರಮಾತ್ಮನ ಕಿವಿಯಲ್ಲಿ ಹಾವಿನ ರೂಪದಿಂದ ಬಂದಿದ್ದಾರೆ, ಬಂದು ಪರಮಾತ್ಮನ ಕಿವಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರಂತೆ, ಕೃಷ್ಣ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ಈ ಜನ್ಮದಲ್ಲಿ ನೀನ್ ಅಣ್ಣನಾಗಿ ಹುಟ್ಟುಬಿಟ್ಟಿದ್ದೇನೆ. ಪರಮಾತ್ಮನಿಗೊಂದು ಹವ್ಯಾಸ ಅಂತೆ, ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲಾ ತಂದೆ ತಾಯಿಗಳಿಗೆ, ಅಣ್ಣಂಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ದಂತೆ ಪರಮಾತ್ಮ. ಒಂದಿನ ಬಿಡ್ತಿರ್ಲಿಲ್ಲ, ಪ್ರತಿನಿತ್ಯ ಬೆಳಗಾಗೆದ್ದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದಂತೆ ಪರಮಾತ್ಮ. ನೀನ್ ಬೇರೆ ಇಂಥ ವ್ಯಾಪಾರ ಬೇರೆ ಮಾಡ್ತಿ, ಲೋಕಕ್ಕೆ ವಿಡಂಬನೆ ಮಾಡ್ತಕ್ಕಂತಹ ನಾಟಕಗಳನ್ನ ಮಾಡ್ತಿ, ಆ ಸಂದರ್ಭದಲ್ಲಿ ಏನಾಗ್ತದೆ, ನಾನು ಅಣ್ಣನಾಗಿ ಬೇರೆ ಹುಟ್ಟುಬಿಟ್ಟಿದ್ದೀನಿ ಈ ಜನ್ಮದಲ್ಲಿ, ಏನ್ ಮಾಡ್ತಿ, ಪ್ರತಿದಿನ ಬಂದು ನನಗೆ ನಮಸ್ಕಾರ ಮಾಡ್ತಿ. ನಮಸ್ಕಾರ ಮಾಡಿದ್ರೆ ಅಕಸ್ಮಾತ್ ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಆಯುಷ್ಯ ಕ್ಷೀಣ ಆಗ್ತದಂತ. ನೀನ್ ಬೇರೆ ನನ್ನ ಅಣ್ಣನಾಗಿ ಹುಟ್ಟುಬಿಟ್ಟಿದ್ದೀನಿ, ನಮಸ್ಕಾರ ಮಾಡ್ತೀಯಾ, ಪಾಪವನ್ನ ಎಲ್ ತಗೊಂಡು ಹೋಗ್ಲಿ ನಾನು, ಎಂತ ದೊಡ್ಡ ಪಾಪ. ಪರಮಾತ್ಮ ಕೈಲಿ ಬೇರೆಯವ್ರು ನಿತ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು, ಅಂತಹ ಪರಮಾತ್ಮನೇ ನನಗೆ ನಮಸ್ಕಾರ ಮಾಡ್ತಾನೆ ಅಂದ್ರೆ ಎಷ್ಟು ದೊಡ್ಡ ಪಾಪ ಅದು. ಈ ಪಾಪವನ್ನ ನಾನು ಎಲ್ಲಿಗೆ ತಗೊಂಡೋಗ್ಲಿ, ಯಾವ ಅಂಧನ್ ತಮಸ್ಗೆ ಹೋಗ್ಲಿ ಇದನ್ನ ಇಟ್ಕೊಂಡು. ಅದಕ್ಕೆ ಪರಮಾತ್ಮನ ಹತ್ರ ಮೆಲ್ಲಿಗೆ ಬಂದು ಶೇಷದೇವ್ರ ಕಿವಿಲಿ ಹೇಳ್ತಾ ಇದ್ದಾರಂತೆ, ಯದೇಶ ದೇವೇ ಶಿತುರ್ ಅಗ್ರಜತ್ವಂ, ಈ ಅಣ್ಣತನ ಏನಿದೆ, ಬಭಾರರೋಹಿಣ್ಯುದಯಾದ್ರಿ ಚಂದ್ರ ಅಘಸ್ಯ ತಸ್ಯ ಪ್ರಯಮೇಚ್ಛಯೇವ ಪತಿವ್ರಜಂತಂ ಪಣಿಪಸ್ಸಿ ಸೇವೆ. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾರಂತೆ, ಬಂದು ಹೇಳ್ತಾ ಇದ್ದಾರಂತೆ. ಈಗ ನೋಡ್ಬೋದು ನೀವು, ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬೆಳಗ್ಗೆ ಹೊತ್ತು ಸಿಗೋದಿಲ್ಲ, ಯಾರೇ ಆಗಿದ್ರು ಕೂಡ ರಾತ್ರಿ ಹೊತ್ತು ಮನೆಗೆ ಬರ್ತಾರೆ. ಶೇಷದೇವ್ರು ಏನ್ ಮಾಡಿದ್ರಂತೆ, ಶೇಷದೇವ್ರು ಹೇಳಿದ್ರಂತೆ, ಈ ಕೃಷ್ಣ ಏನಿದಾನೆ
ಒಬ್ಬೊಬ್ರ ಹೆಂಡತಿ ಇದ್ರೇನೆ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಜೀವನದಲ್ಲಿ. ಪರಮಾತ್ಮನು ಒಂದಾ ಹೆಂಡತಿ, ಒಬ್ರ ಇಬ್ರ? 16,108 ಜನ ಹೆಂಡತಿಯರ ಪರಮಾತ್ಮನಿಗೆ, ಕೃಷ್ಣನ್ಗೆ. ಎಷ್ಟು ಬ್ಯುಸಿ ಇಡ್ಬೇಡ. ಅದಕ್ಕೆ ನಾನೇನ್ ಮಾಡ್ತೀನಿ, ಈಗ್ಲೇ ಹೋಗಿ ಪರಮಾತ್ಮನ ಹತ್ರ ಕ್ಷಮಾ ಕೇಳ್ತೀನಿ ಅಂತ ಏನ್ ಮಾಡ್ತಾ ಇದ್ದಾರಂತೆ, ಪರಮಾತ್ಮನ ಬಾಲರೂಪದಲ್ಲಿ ವಶ ಮಾಡ್ಕೊಂಡ್ಬಿಟ್ರೆ ಪರಮಾತ್ಮ ಉತ್ಸವಕ್ಕೆ ಬೇರೆ ಹೋಗ್ತಾ ಇದ್ದಾನೆ. ಉತ್ಸವ ಕಾಲದಲ್ಲಿ ಪರಮಾತ್ಮ ಸಂತೃಪ್ತನಾಗಿರ್ತಾನೆ. ಆ ಸಂದರ್ಭದಲ್ಲಿ ನೀವೇನೇ ಹೇಳಿದ್ರು ಎಸ್ ಅನ್ಬಿಡ್ತಾನೆ ಪರಮಾತ್ಮ. ಇದೇ ಒಳ್ಳೆ ಸಮಯ ಅಂತ ಹೇಳಿ ಶೇಷದೇವ್ರು ಏನ್ ಮಾಡ್ತಾ ಇದ್ದಾರೆ, ಬಂದು ಕೇಳೋ ಅಂತೆ ಅಲ್ಲಿ ಹಾವ ರೂಪ ಧಾರಣೆ ಮಾಡಿಕೊಂಡು ಛತ್ರಿಯಂತೆ ಬರ್ತಾ ಇದ್ದಾರೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಸರಿ, ಹೊರಟ್ರು. ಕೃಷ್ಣ ಪರಮಾತ್ಮ ಉತ್ಸವಕ್ಕೆ ಹೊರಟ. ಈಗ ನಾವು ನೋಡ್ತೀವಿ ತಿರುಪತಿಯಲ್ಲಿ ಪರಮಾತ್ಮನ ಏನ್ ವೈಭವ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಅಂತ ವರ್ಣನೆ ಮಾಡ್ತಾರೆ. ಈ ಪರಿಯ ಸೊಬಗು ನಾ ಎಲ್ಲಿ ಕಾಣೆನೋ. ಈ ಪರಮಾತ್ಮನ್ಗಿರುವಂತ ವೈಭವ ಇನ್ಯಾ ದೇವತೆಗಳಿಗೂ ಇಲ್ಲ. ತಿರುಪತಿಯಲ್ಲಿ ನೀವು ಅಥವಾ ಬೇರೆ ಎಲ್ಲಾ ಕಡೆ ನೋಡ್ಬೇಕು, ತಿರುಪತಿಯಲ್ಲಂತೂ ಬ್ರಹ್ಮೋತ್ಸವ ಆದಾಗ ರಾತ್ರಿ 8 ಗಂಟೆಗೆ ಬರೋ ಉತ್ಸವಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸೀಟ್ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. 6 ಗಂಟೆಯಿಂದ ಅಲ್ಲಿ ಹೋಗಿ ಕೂತು ಬಿಟ್ಟಿರ್ತಾರೆ. ಏನ್ ವೈಭವ ದೇವರ ಉತ್ಸವ ಅಂದ್ರೆ. ಆ ಉತ್ಸವದಲ್ಲಿ ನೋಡ್ಬೇಕು, ಉತ್ಸವ ಹೋಗ್ತಿತ್ತು ಅಂದ್ರೆ ಮುಂದೆ ವೇದ ಪಾರಾಯಣ ಮಾಡುವಂತವ್ರದ್ದು ಒಂದು ಭಾಗ ಇರತ್ತೆ, ದಾಸರಾಯರದೊಂದು ಪಂಗಡ ಇರ್ತದೆ, ಬೇರೆ ನರ್ತನ ಮಾಡೋರ್ದೊಂದು ಪಂಗಡ ಇರ್ತದೆ, ಹಾಡನ್ನು ಹೇಳ್ಕೊಂಡು ಹೋಗುವಂತವ್ರದೊಂದು ಪಂಗಡ ಇರ್ತದೆ, ಹಿಂಗೆಲ್ಲ ಇರ್ತದೆ. ಪರಮಾತ್ಮ ರಾತ್ರೋರಾತ್ರಿ ಹೋದ, ಇದೆಲ್ಲ ಯಾವ್ದು ಇರ್ಲಿಲ್ವಾ ಅಂದ್ರೆ ಹೇಳ್ತಾರೆ, ಎಲ್ಲಾ ದೇವತೆಗಳಿದ್ರಂತೆ. ಪರಮಾತ್ಮ ಒಂದು ಉತ್ಸವಕ್ಕೆ ಹೋಗ್ತಾನೆ ಅಂದ್ರೆ ಅಲ್ಲಿ ಏನಾಗತ್ತೆ, 3 ಕೋಟಿ ದೇವತೆಗಳು ಹೋಗ್ತಾರಂತೆ. ಸಾಮಾನ್ಯ ಒಬ್ಬ ಮಿನಿಸ್ಟರ್ ಹೋಗ್ತಾರ್ರಿ, ಒಬ್ಬ ದೊಡ್ಡ ಪ್ರೈಮ್ ಮಿನಿಸ್ಟ್ರು ಹೋದ್ರೆ ಅವ್ರ ಮುಂದೆ 15 ಕಾರು, ಹಿಂದೆ 15 ಕಾರು ಹೋಗ್ತಾ ಇರತ್ತೆ. ಅವ್ರೆಲ್ಲೋ ನಡ್ಕೊಂಡು ಹೋದ್ರೆ ಅವ್ರ ಮುಂದೆ ಒಂದಿಷ್ಟು ಜನ, ಹಿಂದೆ ಒಂದಿಷ್ಟು ಜನ ಹೋಗ್ತಿರ್ತಾರೆ. ಸಾಮಾನ್ಯ ಈ ರಾಜಕಾರಣಿಗಳಿಗೆ, ಈ ಮಂತ್ರಿಗಳಿಗೆ 1 ವರ್ಷ ಇರ್ತಾರೋ, 2 ವರ್ಷ ಇರ್ತಾರೋ, 5 ವರ್ಷ ಇರ್ತಾರೋ ಗೊತ್ತಿಲ್ಲ. ನಾಳೆನೆ ಅವ್ರ ಸೀಟ್ ಬಿದ್ದೋಗ್ಬಿಡುದು. ಅವ್ರಿಗೆ ಇಷ್ಟು ವೈಭವ ಇರ್ಬೇಕಾರೆ ಇನ್ನು ಅಪೋಸಿಷನ್ ಪಾರ್ಟಿನೇ ಇಲ್ಲ ಪರಮಾತ್ಮನಿಗೆ. ಅಪೋಸಿಷನ್ ಇಲ್ಲದೆ ಇರುವಂತ ಪರಮಾತ್ಮನಿಗೆ ಇನ್ನೆಂತ ರಾಜಾದಿ ರಾಜಾಯ ಪ್ರಸಕ್ಯ ಶಾಯಿನೇಹೆ ಅಂತ ವರ್ಣನೆ ಮಾಡ್ತಾರೆ. ರಾಜಾದಿಗಳಿಗೆ ರಾಜ ಇವನು. ಯಾವಾಗಲೂ ಒಂದು ಸಮಯದಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದ ಪರ್ಯಂತ ಇವನೇ ಒಡೆಯ, ಇವನೇ ರಾಜ. ಮತ್ ಇವನಿಂದ ಎಷ್ಟು ಜನ ಇರಬೇಕು, ಯಾರ್ಯಾರಿದ್ರು ಅಂದ್ರೆ ಹೇಳ್ತಾರೆ, ವಿರಿಂಚಿ ವೈರಿಂಚಿ ಮುಖಾಮರಾಲಿಹಿ ಪ್ರಬೋಧ ಯಂತೀವ ತದಾನನಾಮ ಪುರಾಣ ಪುಂಸ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಪರಮಾತ್ಮ ಉತ್ಸವಕ್ಕೆ ಹೊರಡ್ತಾ ಇದ್ರೆ ಎಲ್ಲಾ ದೇವತೆಗಳು ಅಲ್ಲಿ ಬರ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಮುಂದೆ ವೇದ ಪಾರಾಯಣವನ್ನ ಮಾಡ್ತಾ ಇದ್ದಾರೆ. ರುದ್ರದೇವರು, ಶೇಷದೇವರು, ಇಂದ್ರ, ಚಂದ್ರ, ವರುಣ, ಎಲ್ಲಾ ಋಷಿ ಮಂಡಲ ಎಲ್ಲರೂ ಏನ್ ಮಾಡ್ತಾ ಇದ್ದಾರಂತೆ, ಪರಮಾತ್ಮನ ಉತ್ಸವದ ಮುಂದೆ ಹೊರಡ್ತಾ ಇದ್ದಾರಂತೆ. ಉತ್ಸವದ ಪರಮಾತ್ಮ ಹಿಂದಿದ್ದಾನೆ, ಎಲ್ಲಾ ದೇವತೆಗಳು ಮುಂದಿದ್ದಾರೆ. ಯಾತಕ್ಕೋಸ್ಕರ ದಾಸರಾಯರು ವರ್ಣನೆ ಮಾಡ್ತಾರೆ. ಈಗ ನಾವು ದೋಣಿಯಲ್ಲಿ ಹೋಗ್ತೀವಿ, ದೋಣಿಯಲ್ಲಿ ಹೋದಾಗ ಒಬ್ಬ ಮುಂದೆ ಕೂತ್ಕೊಂಡು ಏನ್ ಮಾಡ್ತಿರ್ತಾನೆ, ಹುಟ್ಟನ್ನ ಹಿಂಗ ಅಲ್ಲಾಡಿಸ್ತಿರ್ತಾನೆ. ಹುಟ್ಟು ಅಂದ್ರೆ ಒಂದು ಕೋಲು, 2 ಕೋಲ್ನ ಅದನ್ನೇನಂತಾರೆ, ಹುಟ್ಟು ಅಂತ ಕರೀತಾರೆ. ಹುಟ್ಟನ್ ಏನ್ ಮಾಡ್ತಾ ಇರ್ತಾನೆ, ಹಿಂಗ್ ಮಾಡ್ತಿದ್ರೆ ಏನಾಗ್ತದೆ, ದೋಣಿ ಮುಂದೆ ಹೋಗ್ತಾ ಹೋಗತ್ತೆ. ಹೆಂಗೋ ನಮ್ಮನ್ನೆಲ್ಲ ದಡ ಸೇರ್ಸುವಂತವ್ರು ಯಾರು ಅಂದ್ರೆ ಎಲ್ಲಾ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬಂದು ರಕ್ಷಣೆ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಸಂಸಾರ ಸಾಗರವನ್ನ ದಾಟ್ತೀವಿ. ಪರಮಾತ್ಮ ಹಿಂದೆ ಯಾಕಿರ್ತಾನೆ ಅಂದ್ರೆ ಇವರೆಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇದಾರೋ ಇಲ್ವೋ ಅಂತ ನೋಡಕ್ಕೋಸ್ಕರವಾಗಿ ಪರಮಾತ್ಮ ಹಿಂದೆ ಬರ್ತಾ ಇದ್ದಾನ. ಇವರೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರಾ, ನನ್ನ ಭಕ್ತರನ್ನ ಸರಿಯಾಗಿ ದಡಕ್ಕೆ ಸೇರಿಸ್ತಾ ಇದ್ದಾರೋ ಇಲ್ವೋ ಅಂತ ರಕ್ಷಣೆ ಮಾಡ್ಲಿಕ್ಕೆ ನೋಡ್ಕೊಳ್ಳೋವಂತೆ ಪರಮಾತ್ಮ ಏನ್ ಮಾಡ್ತಾ ಇದ್ದಾನಂತೆ, ಹಿಂದೆ ತಾನ್ ಬರ್ತಾ ಇದ್ದಾನಂತೆ. ಇವ್ರು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾನ್ ನೋಡ್ಕೋತೀನಿ, ನನ್ನ ಭಕ್ತರ ಜವಾಬ್ದಾರಿ ನಂದು ಅಂತ ತೋರ್ಸಕ್ಕೋಸ್ಕರವಾಗಿ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಹಿಂದಿಂದ ಬರ್ತಾ ಇದ್ದಾನಂತೆ. ಅದೇ ಸಮಯದಲ್ಲಿ ಏನಾಯ್ತು ಅಂದ್ರೆ, ಪುರಾಣ ಪುಂಸಃ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಇಲ್ಲಿ ವಾದಿರಾಜ ತೀರ್ಥರು ಮತ್ತೊಂದು ಕಥೆಯನ್ನ ಹೇಳ್ತಾರೆ. ಅಲ್ಲಿ ಏನಾಯ್ತು, ಉತ್ಸವ ಹೊರಡ್ಬೇಕಾದ್ರೆ ಪರಮಾತ್ಮನಿಗೆ ಬಂದು ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಪರಮಾತ್ಮನಿಗೆ. ಯಾತಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಣನೆ ಮಾಡ್ತಾರೆ, ಪರಮಾತ್ಮನಿಗೆ ಯಾರಿಗೂ ನಮಸ್ಕಾರ ಮಾಡಿ ಗೊತ್ತೇ ಇಲ್ಲ.
ಇವನಿಗೆ ಎಲ್ರು ನಮಸ್ಕಾರ ಮಾಡ್ತಾರೆ, ಪರಮಾತ್ಮ ಯಾರಿಗ್ರಿ ನಮಸ್ಕಾರ ಮಾಡ್ಬೇಕು? ಪರಮಾತ್ಮ ಏನ್ ಮಾಡ್ತಾನೆ, ಮುಂದೆ ಎಲ್ರಿಗೂ ನಮಸ್ಕಾರ ಮಾಡ್ತಾನೆ ಪರಮಾತ್ಮ, ಹಿಂಗೆ ನಮಸ್ಕಾರ ಮಾಡ್ಬೇಕು ಅಂತ ತೋರ್ಸಕ್ಕೋಸ್ಕರವಾಗಿ ಏನ್ ಮಾಡಿದ್ರಂತೆ, ಎಲ್ಲಾ ದೇವತೆಗಳು ನಮಸ್ಕಾರವನ್ನ ಮಾಡ್ತಾ ಇದ್ರಂತೆ. ಅವನ್ಗೆ ಬರೋದಿಲ್ಲ ನಮಸ್ಕಾರ ಮಾಡ್ಲಿಕ್ಕೆ, ಅದನ್ನ ತೋರ್ಸ್ಕೊಡೋಂತೆ ಎಲ್ಲರೂ ಪರಮಾತ್ಮನ್ಗೆ ಹೇಳ್ಕೊಡ್ತಾ ಇದ್ದಾರಂತೆ. ಪ್ರಬೋದಯಂತೀವ ತದಾನ ನಾಮ ಪುರಾಣ ಪುಂಸಃ ಪುರುಷೋತ್ತಮಸ್ಯ. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಪುರುಷೋತ್ತಮ ಅಂತ ಕರೀತಾರೆ. ಪುರುಷ ಅಂದ್ರೆ ಗಂಡಸ್ರಿಗೆಲ್ಲ ಪುರುಷ ಅಂತ ಹೇಳುವಂಥದ್ದಲ್ಲ. ಪುರುಷ ಅಂದ್ರೆ ಏನು ಅಂದ್ರೆ ಪುರೀಶೇತೆ ಇತಿ ಪುರುಷ. ಹೃದಯ ಕಮಲದಲ್ಲಿ ನಿತ್ಯ ವಾಸ ಮಾಡ್ತಿರ್ತಾನೆ, ಆದ್ರಿಂದ ಅವನಿಗೆ ಪುರುಷೋತ್ತಮ ಅಂತ ಒಂದರ್ಥ. ಆದ್ರೆ ಮತ್ತೇನು ಅಂದ್ರೆ ಎಲ್ಲ ಜೀವರಾಶಿಗಳು, ಪುರುಷರು ಅಂದ್ರೆ ಜೀವರು ಅಂತ ಅರ್ಥ. ನಮ್ಮ ಜಗತ್ತಿನಲ್ಲಿ 2 ತರ ಜೀವರುಗಳಿದ್ದಾರೆ. ನಾಶವಾಗುವಂತಹ ಶರೀರ ಉಳ್ಳ ಜೀವ, ನಾಶ ಆಗದೇ ಶರೀರ ಇರುವಂತಹ ಜೀವ. ನಾಶ ಆಗದೇ ಶರೀರ ಉಳ್ಳಂತಹ ಜೀವ ಯಾರು ಅಂದ್ರೆ ಅದು ಲಕ್ಷ್ಮೀದೇವಿ. ಅದಕ್ಕೆ ಅವಳಿಗೆ ಏನಂತ ಕರೀತಾರೆ, ಅವ್ಯಯ, ಕೂಟಸ್ಥ ಅಂತ ಕರೀತಾರೆ. ನಾಶ ಇಲ್ಲ ಅವಳಿಗೆ, ಅವಳ ಶರೀರಕ್ಕೆ ನಾಶ ಇಲ್ಲ. ಆದ್ರಿಂದ ಅವಳನ್ನೇನ್ ಮಾಡ್ತಾರೆ, ಆ ಪುರುಷ ನಾಶ ಇಲ್ಲದೆ ಇರತಕ್ಕಂತಹ ಲಕ್ಷ್ಮೀದೇವಿಗಿಂತನೂ ಉತ್ತಮ, ನಾಶ ಅವರ ಶರೀರ ನಾಶ ಆಗುವಂತಹ ಜೀವೋತ್ತಮರಾದ ಬ್ರಹ್ಮದೇವರು ವಾಯುದೇವರಕ್ಕಿಂತ ಉತ್ತಮ. ಆದ್ರಿಂದ ಪರಮಾತ್ಮನ್ಗೆ ಏನಂತ ಕರೀತಾರೆ ಅಂದ್ರೆ ಪುರುಷೋತ್ತಮ ಅಂತ ಕರೀತಾರೆ. ಪುರಾಣ ಪುಂಸಃ ಪುರುಷೋತ್ತಮಸ್ಯ ಅಂತ ಪರಮಾತ್ಮ ಏನ್ ಮಾಡಿದ್ದಾನೆ, ಪುರಾಣ ಪುರುಷರು ಇವನು ಹೆಂಗ್ ತಿಳ್ಕೋಬೇಕು ಅಂದ್ರೆ ಯಾವುದೇ ಪ್ರತ್ಯಕ್ಷದಿಂದ ಕಾಣುವಂತವನಲ್ಲ ಇವನು. ಹೆಂಗ್ ನೋಡ್ಬೇಕು ಪರಮಾತ್ಮನ್ನ ಅಂದ್ರೆ ವೇದೈಕ ಸಮಧಿಗಮ್ಯ, ಪುರಾಣಗಳಿಂದ, ವೇದಗಳಿಂದ, ಶಾಸ್ತ್ರದಿಂದ, ಶಾಸ್ತ್ರಯೋನಿ ಪರಮಾತ್ಮ. ಶಾಸ್ತ್ರಯೋನಿ ಅಂತ ಕರೀತಾರೆ. ಪರಮಾತ್ಮ ಕೇವಲ ತನ್ನ ಜ್ಞಾನದಿಂದ, ವೇದದಿಂದ ಮಾತ್ರ ಗೋಚರ ಪರಮಾತ್ಮ. ಅಂತಹ ಪುರಾಣ ಪುಂಸಃ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಪರಮಾತ್ಮ ಎಲ್ಲ ಅವನ್ ಗೊತ್ತಿಲ್ಲ ಅಂತ ಇಲ್ಲ. ವಿಶೇಷಣಗಳು ನೋಡಿ ಹೆಂಗ್ ಕೊಡ್ತಾರೆ, ಪರಮಾತ್ಮನ್ಗೆ ಹೇಳ್ಕೊಟ್ರಂತೆ ನಮಸ್ಕಾರ ಹೆಂಗ್ ಮಾಡ್ಬೇಕು ಮುಂದೆ. ಪರಮಾತ್ಮ ನೀನ್ ಅವತಾರ ಮಾಡೋಂಥ ಸಂದರ್ಭದಲ್ಲಿ ಹಿಂಗ್ ಗೊತ್ತಿಲ್ಲ ಅಂತ ಇಲ್ಲ, ಆದ್ರೂ ಪ್ರಬೋದಯಂತೀವ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವೇನೋ ಎಂಬಂತೆ. ನೀನು ಯಾರು, ಸಾಮಾನ್ಯ ಏನು ಗೊತ್ತಿಲ್ದೇ ಇರೋ ಅಂತಲ್ಲ, ವಿಡಂಬನಸ್ಯ, ಎಲ್ಲ ನಾಟಕ ಮಾಡುವಂತವ್ ನೀನು. ಎಲ್ಲ ಗೊತ್ತಿದ್ರು ಗೊತ್ತಿಲ್ದೇ ಇರೋ ಒಂಥರ ನಾಟಕ ಮಾಡೋನ್ ನೀನು, ನಿನ್ಗೆ ಹೇಳ್ಕೊಡ್ಬೇಕಾಗಿದೆಲ್ಲ ಅಂತ ಏನ್ ಮಾಡ್ತಾ ಇದ್ದಾರೆ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇದ್ದಾರಂತೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು. ಆ ಸಂದರ್ಭದಲ್ಲಿ ಮತ್ತೆ ಏನಾಯ್ತು ಅಂದ್ರೆ ಮಳೆ ಬರ್ತಿತ್ತಂತೆ. ಆಗ್ಲೇ ಹೇಳಿದ್ದೆ, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಂದಗೋಪ ಏನಿದಾನಲ್ಲ, ಅವರೆಲ್ಲ ಸಾಮಂತರು. ಸಾಮಂತರು ಅಂದ್ರೆ ಚಿಕ್ಕ ಚಿಕ್ಕ ರಾಜರುಗಳಷ್ಟೇ ಅವರು. ಎಲ್ಲಿಗೆ, ಅವರೆಲ್ಲ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಬೇಕಾಗಿತ್ತಂತೆ, ಕಪ್ಪ ಕೊಡ್ಬೇಕಾಗಿತ್ತು ಕಂಸನ್ಗೆ ಕಪ್ಪ ಕೊಡ್ಲಿಕ್ಕೋಸ್ಕರವಾಗಿ ಏನ್ ಮಾಡಿದ್ರಂತೆ, ತಾನು ಒಬ್ನೇ ಬರ್ಲಿಲ್ಲ, ಜೊತೆಗೆ ಯಶೋದ, ಬೇರೆ ಸಾಮಂತ ರಾಜರುಗಳು, ಊರಿನ ಜನ ಸ್ವಲ್ಪ ಜನ ಬಂದು ಏನ್ ಮಾಡ್ತಿದ್ರಂತೆ, ರಾತ್ರಿ ಬೇರೆ ಆಗಿತ್ತು, ಯಮುನಾ ನದಿ ಹರಿತಾ ಇದೆ, ಅಲ್ಲೇ ಒಂದು ಟೆಂಟ್ ಹಾಕೊಂಡ್ರು ಎಲ್ಲ ವಾಸ ಮಾಡ್ತಿದ್ರಂತೆ. ಆ ಸಂದರ್ಭದಲ್ಲಿ ಆ ವಸುದೇವ ಏನ್ ಮಾಡ್ತಾ ಇದ್ದಾನೆ, ಆ ಮಗುನ್ ಕರ್ಕೊಂಡು ನದಿ ತೀರಕ್ಕೆ ಬಂದಂತೆ. ಯಮುನಾ ನದಿ ಹರಿತಾ ಇದೆ, ಏನ್ ಮಹಾಪ್ರವಾಹ ಯಮುನಾ ನದಿ. ಆದ್ರೆ ವಸುದೇವ ಏನ್ ಮಳೆ ಬರ್ತಿದೆ, ಇವಾಗೆಲ್ಲ ನಾವು ನೋಡ್ತೀವಿ, ಪುರಾಣಕ್ ಬರ್ತೀವಿ, ಸ್ವಲ್ಪ ಮಳೆ ಶುರು ಆದ್ರೆ ಇವತ್ ಪುರಾಣ ಕ್ಯಾನ್ಸಲ್ ಆಗಲ್ಲ ಅನ್ಬಿಡ್ತೀವಿ ನಾವು. ಮಳೆ ಬರ್ತಿದೆ, ಜಾಸ್ತಿ ಆಗತ್ತೇನೋ, ಅದು ಗೊತ್ತಿರತ್ತೆ ನಮ್ಗೆ, ಮಳೆ ಬಂದ್ ಹಿಂಗ್ ನಿಂತು ಬಿಡತ್ತೆ, ಆದ್ರೂ ಜಾಸ್ತಿ ಆಗತ್ತೇನೋ ಅಂತ ನಾವೇ ಅನ್ಕೊಂಡ್ಬಿಟ್ಟು ಅದು ಪುರಾಣ ಕ್ಯಾನ್ಸಲ್ ಅಂತ ಅನ್ಬಿಡ್ತೀವಿ. ಬೆಳಗಾಗಿ ಎದ್ದ ತಕ್ಷಣ ಕೆಲವ್ರಿಗೆ ಸ್ವಲ್ಪ ತಲೆನೋವು ಕಾಣಿಸ್ಕೊಳತ್ತೆ. ತಲೆನೋವು ಕಾಣಿಸ್ಕೊಂಡ್ಬಿಡ್ತು ಅಂದ್ರೆ ಏನಾಗ್ತದೆ, ಪೂಜೆ ಕ್ಯಾನ್ಸಲ್, ಸಂಧ್ಯಾ ವಂದನೆ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಆಗ್ಬಿಡತ್ತೆ. ಮಿಕ್ಕಿದ್ದೆಲ್ಲ ಡಬಲ್ ಆಗ್ಬಿಡತ್ತೆ. ತಿಂಡಿ ಡಬಲ್, ಊಟ ಡಬಲ್, ಕಾಫಿ ಡಬಲ್, ಎಲ್ಲ ಡಬಲ್. ಎಲ್ಲಿ ಹಾನಿ ಆಗೋದು ಅಂದ್ರೆ ಪರಮಾತ್ಮನ ಕಾರ್ಯಗಳಿಗೆ ಮಾತ್ರ ಭಂಗ ಬರುವಂತದ್ದು. ವಸುದೇವ ಹಂಗ್ ಮಾಡ್ಲಿಲ್ವಂತೆ. ಮಳೆ ಬರ್ತಾ ಇದೆ, ಪ್ರವಾಹ ಹರಿತಾ ಇದೆ, ವಸುದೇವ ಹೋಗ್ಬಿಡ್ಬೋದಾಗಿತ್ತು, ನದಿ ಬರ್ತಾ ಇದೆ, ಹಿಂಗೆ ಮಗು ಬೇರೆ ಇದೆ ಕೈಯಲ್ಲಿ, ಹೆಂಗ್ ಹೋಗೋದು ದಾಟ್ಕೊಂಡು ಅಂತ ಅನ್ಕೊಳ್ಳಿಲ್ಲ ವಸುದೇವ ಏನ್ ಮಾಡಿದಂತೆ, ತನ್ನ ಧೈರ್ಯದಿಂದ ಕಾಲನ್ನ ಇಟ್ಟನಂತೆ. ಕಾಲಿಟ್ಟಿದ ತಕ್ಷಣ ಏನಾಯ್ತು,
ಆ ಪ್ರವಾಹ, ನದಿ ಪ್ರವಾಹ ಯಮುನಾ ಎರಡು ವಿಭಾಗ ಆಗೋಯ್ತಂತೆ. ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ ಈ ಕಥೆಯನ್ನ. ಯಾತಕ್ಕಂಗಾಯ್ತು, ಯಮುನಾ ಯಾಕಂಗ್ ಮಾಡಿದ್ಲು? ಹಿಂದೆ ನನ್ನ ಗಂಡ 7 ನದಿಗಳು, ಗಂಗಾ, ಯಮುನಾ, ಸರಸ್ವತಿ ಇತ್ಯಾದಿ 7 ನದಿಗಳಿಗೆ ಎಲ್ಲಾರು ಗಂಡ ಯಾರು ಅಂದ್ರೆ ವರುಣ, ಸಮುದ್ರ ರಾಜ ಗಂಡ. ಇದೇ ಕೃಷ್ಣ ಹಿಂದೆ ರಾಮ ಅವತಾರದಲ್ಲಿದ್ದಾಗ ಪರಮಾತ್ಮ ಏನ್ ಮಾಡ್ದ, ಒಂದ್ ದರ್ಬೆ ಹಾಕೊಂಡು ಕೂತ್ಕೊಂಡಿದ್ದ. ಕರ್ದ, ಬರ್ಲಿಲ್ಲ ವರುಣ. 3 ದಿನ ಹಂಗರ್ ಸ್ಟ್ರೈಕ್ ಮಾಡ್ದ ಪರಮಾತ್ಮ, ಆದ್ರೂ ಬರ್ಲಿಲ್ಲ. ಪರಮಾತ್ಮ ಏನ್ ಮಾಡ್ದ ಆ ಸಂದರ್ಭದಲ್ಲಿ, ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಎದ್ ನಿಂತ್ಕೊಂಡು ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ತನ್ನ ಹುಬ್ಬಿನ ಅಲಗಾಟದಿಂದ ಒಂದು ಕಿಡಿ ಈಚೆ ಕಡೆ ಬಂತಂತೆ. ಒಂದು ಕಿಡಿ ಈಚೆ ಕಡೆ, ಒಂದು ಸ್ಪಾರ್ಕ್ ಬಂದೇನಾಯ್ತು, ಆ ಸಮುದ್ರಕ್ಕೆ ಬಿತ್ತಂತೆ. ಸಮುದ್ರಕ್ಕೆ ಬಿದ್ದಿದ್ದೆ ಆ ಸಮುದ್ರದಲ್ಲಿರುವಂತಹ ನೀರು ಹಿಂಗಕ್ ಶುರು ಆಯ್ತಂತೆ. ಅಲ್ಲಿರುವಂತಹ ಜಲಚರ ಪ್ರಾಣಿಗಳೆಲ್ಲ ಸಾಯ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ವರುಣ ಅನ್ಕೊಂಡ, ಓಹೋ ಯಾರೋ ಸಾಮಾನ್ಯ ಅಲ್ಲ, ಈಗ್ಲೇ ಹೋಗಿ ಸಾರಿ ಕೇಳ್ಬಿಡೋಣ ಅಂತ ಏನ್ ಮಾಡಿದ್ನಂತೆ. ವರುಣ ಈಚೆ ಕಡೆ ಬಂದು ಪರಮಾತ್ಮನಿಗೆ ಕ್ಷಮಾಪಣೆ ಕೇಳ್ದ. ಅದೇ ಪರಮಾತ್ಮ ಈ ಕೃಷ್ಣ ರೂಪದಿಂದ ಬಂದಿದ್ದಾನೆ. ಇವಾಗ ನಾನೇನಾದ್ರೂ ನದಿ ಬಿಡ್ಲಿಲ್ಲ ಅಂದ್ರೆ ನನಗೂ ಅದೇ ಪರಿಸ್ಥಿತಿ ಬರ್ತದೆ, ನಾನೇನ್ ಮಾಡ್ಬಿಡ್ತೀನಿ, ಈಗ್ಲೇ ಪರಮಾತ್ಮ ಬರುವಂತ ಸಂದರ್ಭದಲ್ಲೇ ಜಾಗ ಬಿಟ್ಬಿಟ್ಟು ಗುಡ್ ಗರ್ಲ್ ಅಂತ ಅನ್ಸ್ಕೋತೀನಿ ಅಂತ ಏನ್ ಮಾಡಿದ್ಲಂತೆ, ಆ ಯಮುನಾ ತಾನಾಗ್ತಾನೆ ದಾರಿಯನ್ನ ಬಿಟ್ಬಿಟ್ಲಂತೆ. ಈ ನಮ್ಮ ಇದ್ರಲ್ಲಿ ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಇಂಗಿತಜ್ಞರು ಅಂತ. ಗಂಡ ಆಫೀಸಿಂದ ಬಂದಿರ್ತಾನೆ, ತಾನು ಬೈಯೋ ತನಕ ಇಲ್ಲದೆ ಬಂದಿದ ತಕ್ಷಣ ತಾನೇ ಬಿಸಿ ಮಾಡ್ಕೊಂಡು ಬಂದು ಲೋಟದಲ್ಲಿ ಕೊಟ್ಬಿಟ್ರೆ ಗಂಡ ಸುಮ್ನಿರ್ತಾನೆ. ಇದಕ್ಕೆ ಇಂಗಿತಜ್ಞರು, ಗಂಡನ ಅಭಿಪ್ರಾಯವನ್ನ ಸರಿಗ್ ತಿಳ್ಕೊಂಡು ಮುಂಚೆನೆ ತಾನೇ ಮಾಡ್ಬಿಡೋದೇನಿದೆಯಲ್ಲ ಅದನ್ನ ಇಂಗಿತಜ್ಞರು ಅಂತ ಕರೀತಾರೆ. ಈ ಯಮುನಾ ಏನ್ ಮಾಡ್ಬಿಟ್ಲಂತೆ, ಪರಮಾತ್ಮ ಬರ್ತಿದ್ದಾನೆ, ಬರೋಂತ ಸಂದರ್ಭದಲ್ಲಿ ನಾವೇ ಬಿಟ್ಬಿಟ್ರೆ ಒಳ್ಳೇದು ಅಂತ ಏನ್ ಮಾಡ್ತಾ ಇದ್ದಾಳೆ, ತಾನೇ ದಾರಿಯನ್ನ ಬಿಟ್ಬಿಡ್ತಾ ಇದ್ದಾಳಂತೆ. ಪುರಾ ಸ್ವಭರ್ತುಹು ಪ್ರತಿಬಂಧಕರ್ತುಹು, ಹಿಂದೆ ನನ್ನ ಗಂಡ ಏನ್ ಮಾಡ್ದ, ಪ್ರತಿಬಂಧಕನಾಗಿದ್ದ. ವಿಶೇಷಣಂ ಬಂಧನ ಕನ್ಯಾ ವಿಚಿಂತ್ಯ ಭೀತೇನ ದದೌ ಮುರಾರೇಹೆ ಪ್ರವಾಹ ಮಾರಾತ್ ಪ್ರೈಹೃತ್ಯ ಮಾರ್ಗಂ. ಅದರಿಂದ ಏನ್ ಮಾಡ್ತಾ ಇದ್ದಾಳೆ, ತಾನು ಮಾರ್ಗವನ್ನ ಬಿಡ್ತಾ ಇದ್ದಾಳಂತೆ. ಮುಂದೆ ವರ್ಣನೆ ಮಾಡ್ತಾರೆ, ಭವಪ್ರವಾಹೋಪಿ ತವೈವ ಮೇನೆ. ಇನ್ನೊಂದು ಕಥೆಯನ್ನ ಹೇಳ್ತಾ ಇದ್ದಾಳೆ ಯಮುನಾ. ಯಾತಕ್ಕೋಸ್ಕರವಾಗಿ ದಾರಿ ಬಿಟ್ಲು ಅಂದ್ರೆ, ಆ ವಸುದೇವ ಏನ್ ಮಾಡ್ತಾ ಇದ್ದಾನೆ, ಪರಮಾತ್ಮನನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾನೆ. ಬರುವಂತ ಸಂದರ್ಭದಲ್ಲಿ ದಾರಿ ಬಿಟ್ಲಲ್ಲ, ಅವಾಗೇನಾಯ್ತು ಅಂದ್ರೆ ವಸುದೇವನ ಪಾದ ಪೂಜೆ ಮಾಡಿದ್ಲಂತವಳು. ಪರಮಾತ್ಮನನ್ನ ಯಾರು ಧಾರಣೆ ಮಾಡಿರ್ತಾರಲ್ಲ, ತಲೆಯಲ್ಲಿ ಯಾರು ಧಾರಣೆ ಮಾಡಿರ್ತಾರೋ ಅವರ ಪೂಜೆಯನ್ನ ಮಾಡಿದ್ರೇನೆ ಅತ್ಯುತ್ತಮವಾದದ್ದು. ಅದನ್ನ ತೋರ್ಸಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾಳಂತೆ, ಆ ವಸುದೇವನ ಪಾದವನ್ನ ಪೂಜೆ ಮಾಡ್ತಾ ಇದ್ದಾಳಂತೆ. ನಾವೇನ್ ಮಾಡ್ತೀವಿ, ಪ್ರತಿನಿತ್ಯ ಗೋಪಿ ಚಂದನವನ್ನ ಹಚ್ಕೋತೀವಿ. ಗೋಪಿ ಚಂದನ ಅಂದ್ರೆ ಏನು, ಗೋಪಿಕಾ ಸ್ತ್ರೀಯರ ಪಾದದ ಧೂಳಿ ಅದು. ಗೋಪಿಕಾ ಸ್ತ್ರೀಯರು ಸಾಮಾನ್ಯವಾದವರಲ್ಲ. ಕೆಲವ್ರು ಏನ್ ಹೇಳ್ಬಿಡ್ತಾರೆ, ಗೋಪಿಕಾ ಸ್ತ್ರೀಯರು ಅಂದ್ರೆ ಅವರು ಜಾರಿಣಿಯರು ಅಂತ ಹೇಳ್ತಾರೆ. ಯಾರು ನಮ್ಮ ಮಧ್ವಶಾಸ್ತ್ರವನ್ನ ಬಿಟ್ಟು ಬೇರೆ ಕಡೆ ನೋಡ್ತಾರೋ, ಗೋಪಿಕಾ ಸ್ತ್ರೀಯರ ಬಗ್ಗೆ ಬೇರೆನೆ ಒಂದು ಪರಿಕಲ್ಪನೆ ಇದೆ ಅವ್ರಿಗೆ. ಗೋಪಿಕಾ ಸ್ತ್ರೀಯರೆಲ್ಲ ಗಂಡ ಇಟ್ಕೊಂಡಿರ್ತಾರೆ, ಆದ್ರೂ ಪರಮಾತ್ಮನ ಚಟಕ್ಕೆ ಬಿದ್ದಿರ್ತಾರೆ ಅಂತ ಅಪಭ್ರಷ್ಟ ಭಾಷೆಗಳನ್ನ ಆಡ್ತಾರೆ ಗೋಪಿಕಾ ಸ್ತ್ರೀಯರ ಮೇಲೆ. ಶಿವದಾಚಾರ್ಯ ಹೇಳ್ತಾರೆ, ಯಾವ ಗೋಪಿಕಾ ಸ್ತ್ರೀಯರು ಇರ್ತಾರಲ್ಲ, ಗೋಪಿಕಾ ಸ್ತ್ರೀಯರ ಪಾದ ಧೂಳಿಯನ್ನ ನಾವ್ ಹಚ್ಕೊಂಡ್ರೆ, ಗೋಪಿ ಚಂದನ ಪಾಪಜ್ಞೋ ವಿಷ್ಣುಪಾದ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿತೋಭವ. ಯಾವ್ದನ್ನ ಧಾರಣೆ ಮಾಡೋದ್ರಿಂದ ನಮ್ಗೆ ಮುಕ್ತಿ ಸಿಗ್ತದೋ ಅಂತಹ ಗೋಪಿಕಾ ಸ್ತ್ರೀಯರು ಸಾಮಾನ್ಯರಾದವರಲ್ಲ. ಗೋಪಿಕಾ ಸ್ತ್ರೀಯರು ಪರಮಾತ್ಮನಲ್ಲಿ ಮಾಡ್ತಕ್ಕಂತಹ ಭಕ್ತಿ ಹೆಂಗಿತ್ತು ಅಂತ ದಾಸರಾಯರು ವರ್ಣನೆ ಮಾಡ್ತಾರೆ, ಅತ್ಯುತ್ತಮವಾಗಿ ವರ್ಣನೆ ಮಾಡ್ತಾರೆ. ಆ ರೀತಿಯಾಗಿ ನಾವ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಹೆಂಗಿರ್ಬೇಕು ಪರಮಾತ್ಮನಲ್ಲಿ ಭಕ್ತಿ ಗೊತ್ತಾ, ಮೈ ಮರ್ತ್ ಬಿಡ್ಬೇಕಂತ. ನಮ್ಮ ಮೈ ಮೇಲೆ ನಮ್ಗೆ ಪರಿಕಲ್ಪನೆ ಇರಬಾರ್ದು. ಗೋಪಿಕಾ ಸ್ತ್ರೀಯರು ಹಂಗಿದ್ರಂತ. ಜೈ ಜಯ ಶ್ರೀ ರಾಮ ನಮೋ,
ಜೈ ಜಯ ಶ್ರೀ ಕೃಷ್ಣ ನಮೋ. ಪರಮಾತ್ಮ ಕೊಳಲನ್ನ ಬಾರಿಸ್ಕೊಂಡು ಬರ್ತಿದ್ನಂತೆ. ಪರಮಾತ್ಮ ನಿತ್ಯದಲ್ಲಿ ಏನ್ ಮಾಡ್ತಿದ್ರು, ಪರಮಾತ್ಮನ್ಗೆ ಎಲ್ಲರೂ ಬಂದು ಶೃಂಗಾರ ಮಾಡ್ಬೇಕಂತ. ಪರಮಾತ್ಮ ಸುಂದರ, ಯಾರೋ ಸುಂದರ ಇರೋರ್ಗೆ ಶೃಂಗಾರ ಮಾಡಿದ್ರೆ ಅದು ಒಳ್ಳೇದು. ನೋಡ್ಲಿಕ್ಕೆ ಕೆಟ್ಟ ಅಷ್ಟ ವಕ್ರವಾಗಿರುತ್ತಾರೆ, ಅವ್ರಿಗೇನ್ ಮಾಡ್ತಾರೆ, ಒಂದು ರಾಶಿ ಪೌಡರ್ನ ಹಚ್ಚಿ ಎಲ್ಲ ಮಾಡಿದ್ರೆ ನೋಡ್ಲಿಕ್ಕೆ ದೆವ್ವಗಳು ಕಾಣ್ತಂತೆ ಕಾಣ್ತಿರ್ತಾರೆ. ಯಾರ್ಗ ಅಲಂಕಾರ ಮಾಡ್ಬೇಕು ಅಂದ್ರೆ ಯಾರು ಸುಂದರವಾಗಿರ್ತಾರೋ ಅವ್ರಿಗೆ ಅಲಂಕಾರ ಮಾಡ್ಬೇಕು. ಸುಂದರಕ್ಕೆ ಸುಂದರ ಯಾರು? ಪರಮಾತ್ಮ. ಅವನ್ಗೆ ಏನ್ ಮಾಡ್ತಿದ್ರಂತೆ, ಎಲ್ಲಾ ಗೋಪಿಕಾ ಸ್ತ್ರೀಯರ್ ಅಲಂಕಾರ ಮಾಡ್ತಿದ್ರಂತೆ. ಅದು ಹೆಂಗ್ ಅಲಂಕಾರ ಮಾಡ್ತಿದ್ರು ಅಂದ್ರೆ ಬುಕ್ಕಿಂಗ್ ಅಂತೆ. ಇವತ್ತು ನಾನ್ ಮಾಡ್ತೀನಿ, ನಾಳೆ ನೀನು ಅಂತ ಒಂದು ವರ್ಷಕ್ಕೆ ಬುಕ್ಕಿಂಗ್ ಆಗೋಗ್ತಿತ್ತಂತೆ ಪರಮಾತ್ಮನಿಗೆ, ಅಲಂಕಾರ ಮಾಡ್ಲಿಕ್ಕೋಸ್ಕರವಾಗಿ. ಪರಮಾತ್ಮ ಏನ್ ಮಾಡಬೇಕು, ಎಲ್ಲಾ ಅಲಂಕಾರ ಮಾಡ್ಕೊಂಡು ಆ ಗೋವುಗಳನ್ನ ಕರ್ಕೊಂಡು ಬರ್ತಿದ್ನಂತೆ ಮೇಸಕ್ಕೋಸ್ಕರವಾಗಿ. ಬರುವಂತ ಸಂದರ್ಭದಲ್ಲಿ ಕೊಳಲನ್ನ ನಾದ ಮಾಡ್ಕೊಂಡು ಬರ್ತಿದ್ನಂತೆ. ಪರಮಾತ್ಮನ ಕೊಳಲಿನ ನಾದಕ್ಕೆ ಪರಮಾತ್ಮನ ನೋಡಿ ಗೋಪಿಕಾ ಸ್ತ್ರೀಯರ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ಪುರಂದರದಾಸರು ವರ್ಣನೆ ಮಾಡ್ತಾರೆ. ಜೈ ಜಯ ಶ್ರೀ ರಾಮ ನಮೋ, ಜೈ ಜಯ ಶ್ರೀ ಕೃಷ್ಣ ನಮೋ. ಹರಿಸ್ವರವೆನ್ನುತ್ತ ಒಬ್ಬಳು ನಾರಿ ನೆರೆ ಮನೆಗ್ ಹೋಗಿದ್ದ ಕೇಳಿದಳು. ಒಬ್ಳು ಗೋಪಿಕಾಸ್ತ್ರಿ ಇದ್ಲಂತೆ. ಪರಮಾತ್ಮನ ಸ್ವರ ಕೇಳ್ತಾ ಇದ್ದಂತೆ ಏನ್ ಮಾಡ್ಬಿಟ್ಲಂತೆ, ಎದುರುಗಡೆ ಮನೆಗೆ ಹೋಗಿ ಕೇಳಿದ್ಲಂತೆ. ಏನಂತ ಕೇಳಿದ್ಲು? ವರಳ ಕೊಟ್ಟೀರಾ ಪರಮಾನ್ನವ ಮಾಡಿ, ಮರಳಿ ನಿಮಗೆ ತಂದು ಕೊಡುವೆ ನೆನುತ್ತಲಿ, ಜೈ ಜಯ ಶ್ರೀ ರಾಮ ನಮೋ. ಏನ್ ಕೇಳಿದ್ಲು ಅಂದ್ರೆ, ಸಾಮಾನ್ಯವಾಗಿ ನಾವು ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆಯಲ್ಲಿ ಪಾಯಸವನ್ನ ಮಾಡ್ತೀವಿ, ಪಾತ್ರೆಯಲ್ಲಿ ಹುಳಿಯನ್ನ ಮಾಡ್ತೀವಿ. ಅವಳೇನ್ ಮಾಡ್ಬಿಟ್ಲಂತೆ, ಎದುರುಗಡೆ ಮನೆಗೆ ಹೋಗಿ ಕೇಳಿದ್ಲಂತೆ, ನಿಮ್ ಮನೆ ಒರಳನ್ ಕೊಡ್ರಿ, ಅದ್ರಲ್ಲಿ ಪಾಯಸ ಮಾಡ್ತೀನಿ. ವರಳ ಕೊಟ್ಟೀರಾ ಪರಮಾನ್ನವ ಮಾಡಿ ಕೊಡ್ರಿ, ಅಲ್ಲಿ ಏನ್ ಮಾಡ್ತೀನಿ, ಆಮೇಲೆ ವಾಪಸ್ ತಂದು ಕೊಡ್ತೀನಿ ಅಂತ ಏನ್ ಮಾಡ್ಬಿಟ್ಲಂತೆ, ದೊಡ್ಡ ಒರಳಿತ್ತಂತೆ, ಅದನ್ನ ತನ್ನ ಕೊಂಕಳಲ್ಲಿ ಇಟ್ಕೊಂಡ್ ಬಂದ್ಬಿಟ್ಲಂತೆ. ಭಾರವಾದದ್ದು. ಪರಮಾತ್ಮನ ಸ್ಮರಣೆಯಲ್ಲಿ ಮೈ ಮರೆತು ಬಿಟ್ರೆ ಯಾವುದು ಭಾರವೇ ಅಲ್ಲ. ಯಾಕೆಂದ್ರೆ ಭಾರವನ್ನು ಕೊಡುವಂತವನು ಭಾರಭೃತ್ ಕಥಿತೋ ಯೋಗಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಎಲ್ಲ ಜೀವರ ಸಂಸಾರದ ಭಾರವನ್ನ ಧಾರಣೆ ಮಾಡೋನ್ ಯಾರು? ಪರಮಾತ್ಮ. ಈ ಭಾರ ಯಾವ ಲೆಕ್ಕಾರಿ? ಅವನ ಚಿತ್ತದಲ್ಲಿ ಮನಸ್ಸಿಟ್ಟು ಬಿಟ್ರೆ ಈ ಭಾರ ಎಲ್ಲ ಭಾರವೇ ಅಲ್ಲ. ಇನ್ನೊಬ್ಳು ಏನ್ ಮಾಡ್ಬಿಟ್ಲಂತೆ, ಹಸುಗೆ ಹಾಕಿದಳು ಹಾಲು ಓಗುರ. ಮನೆಯಲ್ಲಿ ಹಸು ಕಟ್ಕೊಂಡಿದ್ಲಂತೆ. ಏನ್ ಮಾಡಿದ್ಲಂತೆ, ಗಂಡಂಗೋಸ್ಕರವಾಗಿ ಒಳ್ಳೆ ಪಾಯಸ, ಚಿತ್ರಾನ್ನ, ಅನೇಕ ಭಕ್ಷ್ಯಗಳನ್ನೆಲ್ಲ ಮಾಡಿದ್ಲಂತೆ. ಪರಮಾತ್ಮ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಏನ್ ಮಾಡ್ಬಿಟ್ಲಂತೆ, ಹಸುಗಿ ಇಟ್ಟಳು ಹಾಲು ಓಗುರ. ಮಾಡಿರ್ತಕ್ಕಂಥ ಎಲ್ಲಾ ಅಡುಗೆಗಳನ್ನ ತಂದು ಹಸು ಮುಂದೆ ಇಟ್ಬಿಟ್ಲಂತೆ. ಹಸು ಏನ್ ಮಾಡ್ತು, ತನ್ನಿಂದ ಕರ್ದಿರ್ತಕ್ಕಂಥ ಹಾಲನ್ನು ತಾನೇ ಕುಡಿದು ಬಿಡ್ತಂತೆ. ಹಸುಗೆ ಇಟ್ಟಳು ಹಾಲು ಓಗುರ, ಬಿಸಿ ಮಡ್ಡಿಯ ಗಂಡಗೆ ಹಾಕಿ. ಆ ಹಸುಗೋಸ್ಕರವಾಗಿ ಮಡ್ಡಿ ಬೂಸ ಎಲ್ಲ ಕಲ್ಸಿಟ್ಟಿದ್ಲಂತೆ. ಅದನ್ನ ಏನ್ ಮಾಡ್ಬಿಟ್ಲಂದ್ರೆ ತಂದ್ ಗಂಡಂಗ್ ಇಟ್ಬಿಟ್ಲಂತ. ಅದನ್ನ ಅವನು ಅಂತ ಗೋಪಿಕಾಸ್ತ್ರೀಯರನ್ನ ಪಡೆದಿರ್ತಕ್ಕಂಥ ಗಂಡ ಸಾಮಾನ್ಯ ಇಲ್ಲ, ಅವನು ಮಹಾನ್ ಭಾವನೆ, ಸುಮ್ನಿದ್ನಂತ. ಬೇರೆಯವ್ರು ಈ ತರ ಮಾಡಿದ್ರೆ ಬಂದ್ ಕಪಾಳಕ್ ಹೊಡಿತಿದ್ರು ಹೆಂಡತಿಗೆ. ಹಸುವಿನ ಮಡ್ಡಿ ತಂದು ಯಾರ್ರಿ ಗಂಡಂಗ್ ಕೊಡ್ತಾರೆ? ಬಿಸಿ ಮಡ್ಡಿಯ ಗಂಡಕ್ಕೆ ಹಾಕಿ, ಸೊಸೆಯನ್ನೇ ತೊತ್ತಿ, ಸೊಸೆಯನ್ನೇ ಅಟ್ಟಿ, ತೊತ್ತನೆ ಪಾಲಿಸಿ. ಸೊಸೆ ಬಂದಿದ್ಲಂತೆ, ಆಗ್ತಾನೆ ಮನೆಗ್ ಬಂದಿದ್ಲಂತೆ ಒಬ್ಳು ಸೊಸೆ. ಅವಳೇನ್ ಮಾಡ್ಬಿಟ್ಲಂತೆ, ತೆಗೆದು ಬರ 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 ಅಂತ ಹೇಳ್ಕೊಂಡೋಗಿ ಈಚೆ ಕಡೆ ಬಿಟ್ಬಿಟ್ಲಂತೆ. ಈಚೆ ಕಡೆ ಒಬ್ಬ ಭಿಕ್ಷಕ ಬರ್ತಾ ಇದ್ದ. ಭಿಕ್ಷಕ ಬರ್ತಾ ಇದ್ದವನ್ ಏನ್ ಮಾಡ್ಲು, ತಂದು ಒಳಗ್ ಕೂಡಿಸಿ ಉಪಚಾರ ಮಾಡಿ ಸ್ನಾನ ಮಾಡಿಸಿ ಅವಳಿಗೆ ಆ ಭಿಕ್ಷಕನಿಗೆ ಉಪಚಾರವನ್ನು ಮಾಡಿಬಿಟ್ಲಂತೆ. ಗಿಳಿಗೆ ಹಾಸಿದಳು ಹಾಸು ಮಂಚವ, ಅಳಿಯನ ಪಂಜರದೊಳಗಿರಿಸಿ. ಅಳಿಯ ಬಂದಿದ್ದ ಮನೆಗೆ, ಏನ್ ಮಾಡ್ಬಿಟ್ಲು, ಮನೆಯಲ್ಲಿ ಗಿಳಿ ಸಾಕೊಂಡಿದ್ರು, ಗಿಳಿಗೆ ಹಾಸಿದಳು. ಏನ್ ಮಾಡ್ಬಿಟ್ಲು, ಒಳ್ಳೆ ಹಾಸಿಗೆಯನ್ನ ಗಿಳಿಗೆ ಹಾಕ್ಬಿಟ್ಲಂತೆ. ಅಳಿಯಂಗೋಸ್ಕರವಾಗಿ ಒಳ್ಳೆ ಹಾಸಿಗೆ ತಂದಿಟ್ಟಿದ್ದ ಗಂಡ. ಕೃಷ್ಣ ಬರ್ತಾ ಇರೋದನ್ನ ನೋಡಿದ್ಲು, ಒಳ್ಳೆ ಹಾಸಿಗೆಯನ್ನ ತಗೊಂಡ್ಲು, ಗಿಳಿಯನ್ನ ಕರ್ಕೊಂಡ್ ಬಂದ್ ಮಲಗಿಸಿ ಹೊದಿಗೆ ಹೊದ್ ಮಲಗಿಸ್ಬಿಟ್ಲು. ಪರಮಾತ್ಮ ಬೇರೆ ಗಾನ ಬಾರಿಸ್ತಾ ಇದ್ದ, ಅವು ಎಲ್ಲ ಮಳ್ಕೊಂಡ್ಬಿಡ್ತು. ಅಳಿಯ ಬಂದ ಸಮಯದಲ್ಲಿ ಅಳಿಯನ ಪಂಜರದೊಳಗಿರಿಸಿ. ಆ ಪಂಜರದಲ್ಲಿ ಏನ್ ಮಾಡ್ಬಿಟ್ಲು, ಬಂದಿರೋಂತ ಮನೆಗೆ ಅಳಿಯನ್ನ ಅದು ಹೋಗಿ ಪಂಜರದಲ್ಲಿ ಇಟ್ಬಿಟ್ಲಂತ.
ಅಳಿಯನ ಪಂಜರದೊಳಗಿರಿಸಿ. ಇಷ್ಟೆಲ್ಲ ಆಗುವಂತ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಬಂದಂತೆ ಅಲ್ಲಿ. ಸನ್ಯಾಸಿಗಳಿಗೆ ಗೋಪಿಕಾಸ್ತ್ರೀಯರು ಕೃಷ್ಣ ಇರುವಂತ ಕೆಲಸ ಸಂದರ್ಭದಲ್ಲಿ ಆ ರೋಡಲ್ಲಿ ಸನ್ಯಾಸಿಗಳಿಗೆ ಏನ್ರಿ ಕೆಲ್ಸ? ಸನ್ಯಾಸಿಗಳು ಹೋಗ್ಬಾರ್ದಾಗಿತ್ತಲ್ಲಿ. ಸನ್ಯಾಸಿ ಒಬ್ಬ ದಾರಿ ತಪ್ಪಿ ಅಲ್ಲಿ ಬಂದ್ಬಿಟ್ಟಂತೆ. ಮಾನಿನಿ ಒಬ್ಬ ಸನ್ಯಾಸಿಯ ಕಂಡು ಧೇನಿಸಿ ಕೂಸೆಂದ್ಯತಿ ತರಲು. ಸನ್ಯಾಸಿ ಬರ್ತಿದ್ದಂತೆ ಯಾರೋ ಮಗು ಅಳ್ತಾ ಇರೋ ಸದ್ದ ಕೇಳಿಸಿ ಪರಮಾತ್ಮನ ಗಾನ ಕೇಳಿಸ್ತಾ ಇಲ್ಲ ಅಂತ ಏನ್ ಮಾಡ್ಬಿಟ್ಲಂತೆ, ಆ ಸನ್ಯಾಸಿಯನ್ನ ತನ್ನ ಕೊಂಕಳಲ್ಲಿ ಎತ್ಕೊಂಡ್ಬಿಟ್ಲಂತೆ ಅವಳು, ಬರ್ತಾ ಇರ್ತಕ್ಕಂಥ ಸನ್ಯಾಸಿಯನ್ನ. ಪರಮಾತ್ಮ ಏನ್ ಮಾಡಿದ್ನಂತೆ, ಏನು ಗಾಳಿ ಇವರಿಗೆ ಸೋಕಿತೆಂದು ಪುರಂದರ ವಿಠಲ ತನ್ನೊಳು ನಗುತ್ತಿದ್ದನು. ಪರಮಾತ್ಮ ಏನ್ ಮಾಡ್ಬಿಟ್ನಂತೆ, ನನ್ನ ಭಕ್ತಿಯಲ್ಲಿ ಎಷ್ಟು ಮೈ ಮರೆತು ಈ ಗೋಪಿಕಾಸ್ತ್ರೀಯರು ಹಿಂಗೆಲ್ಲ ಆಡ್ತಾ ಇದ್ದಾರೆ. ಹೆಂಗೆ ಅಂದ್ರೆ, ಯಾವ ಗಾಳಿ ಇವರಿಗೆ ಸೋಕಿತೆಂದು, ಯಾವ ದೆವ್ವ ಬಂದು ಸೇರ್ಕೊಂಡ್ಬಿಟ್ಟಿದ್ಯಪ್ಪ ಇವ್ರಿಗೆ. ಯಾವ ದೆವ್ವ ಅಲ್ಲ ಅದು. ಯಾವ ದೆವ್ವ ಅಂದ್ರೆ ಪರಮಾತ್ಮನ ಭಕ್ತಿ ಎಂಬುವಂತಹ ದೆವ್ವ. ಆ ದೆವ್ವ ಎಲ್ಲರಿಗೂ ಬರ್ಬೇಕಂತೆ. ಯಾವ್ದು ಭೂತ ಪ್ರೇತ ಇದು ಬರಬಾರ್ದು. ಪರಮಾತ್ಮನ ಭಕ್ತಿ ಎಂಬುವಂತಹ ದೆವ್ವ ಮೈಗ್ ಬಂದು ಸೇರ್ಕೋತು ಅಂದ್ರೆ ಏನ್ ಮಾಡ್ತಾನೆ, ಪರಮಾತ್ಮ ಉದ್ಧಾರ ಮಾಡ್ತಾನೆ. ಪರಮಾತ್ಮ ಇದೆಲ್ಲ ಲೀಲೆಗಳನ್ನ ನೋಡಿ ಗೋಪಿಕಾಸ್ತ್ರೀಯರನ್ನ ಉದ್ಧಾರ ಮಾಡಿದ್ನಂತೆ. ಅಂತಹ ಗೋಪಿಕಾಸ್ತ್ರೀಯರು ಯಾವ ಪರಮಾತ್ಮನ ಜೊತೆ ಪ್ರತಿನಿತ್ಯ ರಾಸಕ್ರೀಡೆಯನ್ನ ಆಡ್ತಿದ್ರು. ಹೆಂಗ ಆಡ್ತಾ ಇದ್ರು? ಅಂಗನಾ ಮಂಗನಾ ಮಂತರೆ ಮಾಧವೋ ಮಾಧವಂ ಮಾಧವಂ ಚಾಂತರೆ ನಾಂಗನ. ಗೋಪಿಕಾಸ್ತ್ರೀಯರೆಲ್ಲ ಜಗಳ ಆಡಕ್ ಶುರು ಮಾಡ್ಬಿಟ್ಟಂತೆ. ಇನ್ನು ಅನೇಕ ಜನ ಗೋಪಿಕಾಸ್ತ್ರೀಯರು, ಕೃಷ್ಣ ಒಬ್ನೇ. ಕೃಷ್ಣ ಯಾರ ಪಕ್ಕ ಇರಬೇಕು ಅಂತ ಜಗಳ. ಕೃಷ್ಣ ನನ್ ಪಕ್ಕ ಅಂತ ಎಲ್ರು ಪ್ರತಿನಿತ್ಯ ಜಗಳ. ಪರಮಾತ್ಮ ಏನ್ ಮಾಡ್ಬಿಟ್ನಂತೆ, ಜಗಳ ಆಡಬೇಡ್ರಿ, ಎಲ್ಲರ ಪಕ್ಕ ನಾನೇ ಒಂದ್ ರೂಪ ತಗೊಂಡ್ ಬರ್ತೀನಿ ಅಂತ ಅಂಗನಾ ಮಂಗನಾಂ ಅಂತರೆ ಮಾಧವೋ. ಒಬ್ರು ಗೋಪಿಕಾಸ್ತ್ರಿ, ಇನ್ನೊಬ್ಳು ಗೋಪಿಕಾಸ್ತ್ರಿ, ಮಧ್ಯದಲ್ಲಿ ಒಬ್ಬ ಕೃಷ್ಣ ಮಾಧವ, ಅದರ ಪಕ್ಕ ಇನ್ನೊಬ್ಬ ಮಾಧವ, ಪಕ್ಕ ಮತ್ತೆ ಗೋಪಿಕಾಸ್ತ್ರಿ. ಅಂಗನಾ ಮಂಗನಾಮಂತರೆ ಮಾಧವೋ ಮಾಧವಂ ಮಾಧವಂ ಚಾಂತರೆ ನಾಂಗನ ಇತ್ತಮ ಕಲ್ಪಿತೆ. ಈ ರೀತಿಯಾಗಿರ್ತಕ್ಕಂತಹ ಮಂಡಲೆ ಮಧ್ಯಗೋ ಸಂಜಘೋ ವೇಣುನಾ ದೇವಕಿ ನಂದನಃ. ಈ ರೀತಿಯಾಗಿ ಪರಮಾತ್ಮನ ರಾಸಕ್ರೀಡೆಯನ್ನ ಯಾರು ಚಿಂತನೆ ಮಾಡ್ತಾರೋ ಅವ್ರಿಗೇನಾಗ್ತದೆ ಅಂದ್ರೆ, ಅವರ ಜೀವನದಲ್ಲಿ ತಮ್ಮ ಹೆಂಡತಿ ಮಕ್ಕಳ ಜೊತೆ ಸುಖ ಶಾಂತಿಯಿಂದ ಇರ್ತಾರಂತ. ಪರಮಾತ್ಮ ಎಷ್ಟು ದಾಂಪತ್ಯ, 16,100 ಜನ ಹೆಂಡತಿ ಜಾರ ಅಂತ ಪರಮಾತ್ಮನಿಗೆ ಹೇಳಿಬಿಟ್ರೆ ಅದು ಪರಮಾತ್ಮನಿಗೆ ಗುಣ. ಯಾವ ಸ್ತ್ರೀಯರು ಇರ್ತಾರಲ್ಲ, ಪರಮಾತ್ಮ ಪ್ರತಿಯೊಂದು ಲಗ್ನದಲ್ಲಿ ಎಲ್ಲರೂ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ. ಲಕ್ಷ್ಮೀ ನಾರಾಯಣರ ವಿವಾಹ ಅದು. ಪರಮಾತ್ಮ ಎಲ್ಲಾ ಸ್ತ್ರೀಯರಲ್ಲಿದ್ದು ಪರಮಾತ್ಮ ಏನ್ ಮಾಡ್ತಾನೆ, ವಿವಾಹ ಆಗ್ತಾನೆ. ಕೇವಲ 1,108 ಸ್ತ್ರೀಯರಲ್ಲ, ಎಲ್ಲಾ ಸ್ತ್ರೀಯರಲ್ಲೂ ಯಾರು ವಿವಾಹ ಆಗ್ತಾರೋ ಅವರಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ಪರಮಾತ್ಮ ಏನ್ ಮಾಡ್ತಾನೆ, ಎಲ್ಲರನ್ನೂ ಲಗ್ನ ಆಗ್ತಾನೆ. ಅದನ್ನ ಬಿಟ್ಟು ಎಲ್ಲರೂ ಅವ್ರ ಜಾರಿಣಿಯರು, ಪರಮಾತ್ಮ ಜಾರ ಅಂತ ಯಾರು ಚಿಂತನೆ ಮಾಡ್ತಾರೋ ಅವ್ರು ಅಂಧನ್ ತಮಸ್ಗೆ ಹೋಗ್ತಾರೆ ಹೊರತು ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಈ ರೀತಿಯಾಗಿ ಯಾರು ಆ ರಾಸಕ್ರೀಡೆ, ಪರಮಾತ್ಮ ಗೋಪಿಕಾಸ್ತ್ರೀಯರ ಜೊತೆ ಆಡ್ತಾ ಇರತಕ್ಕಂತ ರಾಸಕ್ರೀಡೆಯನ್ನು ಚಿಂತನೆ ಮಾಡ್ತಾರೋ ಪರಮಾತ್ಮ ಅವ್ರಿಗೆ ಉತ್ತಮವಾದ ಗತಿಯನ್ನ ಕೊಟ್ಟು ದಾಂಪತ್ಯದಲ್ಲಿ ಸುಖವಾಗಿ ಇಟ್ಟಿರ್ತಾನೆ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಏನಾಯ್ತು, ಪರಮಾತ್ಮ ಆ ಯಮುನಾ ನದಿ ತನ್ನ ಕೃಷ್ಣನನ್ನ ಧಾರಣೆ ಮಾಡಿರ್ತಕ್ಕಂತಹ ಆ ವಸುದೇವನ ಪಾದವನ್ನ ತೊಳಿತಾ ಇದ್ದಾಳಂತೆ. ಅದಕ್ಕೋಸ್ಕರವಾಗಿ ಕಡಿಮೆ ಆದ್ಲಂತೆ. ಜೋರಾಗಿ ಹರಿತಾ ಇರತಕ್ಕಂತ ಪ್ರವಾಹ ಕಡಿಮೆ ಆಗೋಯ್ತಂತೆ. ವಸುದೇವ ನೀಟಾಗಿ ದಾಟ್ಲಿ. ಯಾರು ಮನಸ್ಸಲ್ಲಿ ಕೃಷ್ಣನ್ ಇಟ್ಕೊಂಡಿರ್ತಾರೋ, ಯಾರು ಕೃಷ್ಣನನ್ನ ಮನಸ್ಸಿನಲ್ಲಿ ತಲೆಯಲ್ಲಿ ಧಾರಣೆ ಮಾಡಿರ್ತಾರೋ ಅವ್ರಿಗೆ ಯಾವುದೇ ವಿಘ್ನಗಳು ಬರೋದಿಲ್ಲ. ಅಕಸ್ಮಾತ್ ವಿಘ್ನಗಳು ಬಂತು ಅಂದ್ರೆ ಪರಮಾತ್ಮ ಸುಮ್ನಿರೋದಿಲ್ಲ. ಅದನ್ನ ತೋರ್ಸಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾಳೆ, ಅವಳು ದಾರಿಯನ್ನ ಬಿಡ್ತಾ ಇದ್ದಾಳಂತೆ ಯಮುನಾ ದೇವಿ. ವಿಭೂಷಣೇಶು ಪ್ರತಿಬಿಂಬಿತಾಹಿ ಪ್ರಹೃತ್ಯ ಪಾಣಿದ್ವಯರೋಹ ರೋಮಪತ್ರ ಸಕೃಷ್ಣವಾಹೋ ವಿನತಾಂಗಜಾತಃ ಪಿತಾ ಗುರಾತ್ಮ ನಿವ ವೇಗತೋಗಾತ್. ಅಂತ ಸಂದರ್ಭದಲ್ಲಿ ಏನಾಯ್ತು, ಪರಮಾತ್ಮ ಹೋಗ್ತಾ ಇದ್ದಾನೆ. ಅಮಾವಾಸ್ಯೆ ಅಂದ್ರೆ ಅಷ್ಟಮಿ ಅವತ್ತು. ಅಷ್ಟಮಿ ದಿವಸ ಬೇರೆ ಮಳೆ ಬೇರೆ ಬರ್ತಾ ಇದೆ. ಆದ್ರೆ ಏನಾಯ್ತು, ಮೇಲಿನ ಚಂದ್ರನ ಕಾಂತಿ
ಆ ಸರ್ಪಗಳ ಮೇಲಿರುವಂತಹ ಮಣಿಗಳು, ಆ ಮಣಿಗಳ ಕಾಂತಿ, ಆ ಚಂದ್ರನ ಕಾಂತಿ ಒಂದಕ್ಕೊಂದು ರಿಫ್ಲೆಕ್ಟ್ ಆಗಿ ಹೋಗುವಂತ ದಾರಿಯಲ್ಲಿ ಒಂದು ಬೆಳಕು ಬರ್ತಾ ಇದ್ದಂತೆ. ಯಾವುದು ಅಂದ್ರೆ ಅದು ಹೋಗ್ತಕ್ಕಂತಹ ದಾರಿಯಲ್ಲಿ ರಂಗೋಲೆ ಅಂತದು. ಪರಮಾತ್ಮ ಹೋಗ್ತಾನೆ ಅಂದ್ರೆ ಎಲ್ಲರೂ ಸೇವೆ ಮಾಡ್ತಿರ್ತಾರೆ, ದಾರಿಯಲ್ಲಿ ರಂಗೋಲೆ ಹಾಕ್ತಿರ್ತಾರೆ. ಯಾವುದು ಅಂದ್ರೆ ಆ ಚಂದ್ರನ ಕಾಂತಿ, ಆ ಫಣಿ ಮೇಲಿರ್ತಕ್ಕಂತಹ ಮಣಿಗಳೇ ರಂಗೋಲಿ ಆಯ್ತಂತೆ. ಹಿಂಗೆ ವರ್ಣನೆ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಪರಮಾತ್ಮ ಹೆಂಗ್ ಹೋದ ಅಂದ್ರೆ ರಾಜಾದಿ ರಾಜಪ್ರಭು. ಪರಮಾತ್ಮ ಯಾವುದೇ ಒಂದು ಭಯದಿಂದ ಹೋದವನಲ್ಲ. ರಾತ್ರೋರಾತ್ರಿ ಪರಮಾತ್ಮ ಹೋದ ಭಯದಿಂದ ಹೋದ್ನ ಅಲ್ಲ. ಎಲ್ಲ ದೇವತೆಗಳ ಸಹಿತನಾಗಿ, ಎಲ್ಲ ವಾದ್ಯಗಳು, ಆ ಸಮಯದಲ್ಲಿ ವಾದ್ಯ ಯಾವ್ದಿತ್ರಿ ಅಂದ್ರೆ ಆ ಸಂದರ್ಭದಲ್ಲಿ ಬರತಕ್ಕಂತಹ ಗರ್ಜನೆ, ಮೇಘ ಗರ್ಜನೆ, ಮೋಡಗಳಿಂದ ಬರತಕ್ಕಂತಹ ಅಬ್ಬರಗಳು, ಶಬ್ದಗಳೇ ಏನಾಯ್ತಂತೆ, ಎಲ್ಲರೂ ತಮ್ಮ ನಾದವನ್ನ ಮಾಡ್ತಾ ಇದ್ದಾರಂತೆ ಪರಮಾತ್ಮನಿಗೆ. ಪರಮಾತ್ಮ ರಾಜಾದಿ ರಾಜಪ್ರಭು, ಜಗತ್ತಿಗೆಲ್ಲ ರಾಜನಾದ ಪರಮಾತ್ಮ ತನ್ನ ದಾರಿಯನ್ನ ಮುಂದುವರಿಸ್ತಾ ಇದ್ದಾನೆ. ಇಲ್ಲಿಗೆ ಏನ್ ಮಾಡ್ತಾರೆ, ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತೋ. ವಾದಿರಾಜರು ಹೇಳ್ತಾರೆ, ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರಲ್ಲ, ಭಾಗವತದ ದಶಮಸ್ಕಂದದ ಪ್ರವಚನ ಇದು. ದಶಮಸ್ಕಂದದಲ್ಲಿ ಬರತಕ್ಕಂತಹ ಪ್ರಧಾನ ಭಾಗ ಭಾಗವತದಲ್ಲಿ ಯಾವುದು ಅಂದ್ರೆ ದಶಮಸ್ಕಂದ. ಆ ದಶಮಸ್ಕಂದ ಜನರು ಎಲ್ಲರೂ ತಿಳ್ಕೊಳ್ಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ, ವಾದಿರಾಜರು ರುಕ್ಮಿಣೀಶ ವಿಜಯ ಎಂಬುವಂತಹ ಕಾವ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನೀವೆಷ್ಟೊಂದು ತಿಳ್ಕೊಂಡ್ ಬಿಡ್ರಿ, ಭಾಗವತದಲ್ಲಿ ಎಷ್ಟೋ ಕಥೆಗಳಿಲ್ಲ ಅಂದ್ರೆ ಸುಮ್ನೆ ಹೇಳ್ಕೊಂಡು ಹೊರಟೋಗಿದ್ದಾರೆ. ಅದರ ವಿಸ್ತಾರವಾಗಿ ಅದನ್ನು ನೋಡಿರೋರು ಯಾರು, ನೋಡುವಂತಹ ಕಣ್ಣು ಯಾರಿಗಿದೆ, ಅದು ವಾದಿರಾಜರಿಗಿದೆ. ವಾದಿರಾಜರಿಗೆ ನಿತ್ಯದಲ್ಲಿ ಆ ದೇವತೆಗಳೆಲ್ಲ ಹೆಂಗ ಹೋಗ್ತಿದ್ರು, ದೇವತೆಗಳು ಕಾಣಿಸ್ಲಿಲ್ಲ. ಅವರು ಅಮೂರ್ತ ಶರೀರವನ್ನ ತಗೊಂಡು ಬಂದಿದ್ರು. ಅದೆಲ್ಲ ಕಾಣಿಸೋಂತ ಕಣ್ಣು ಯಾರಿಗಿಲ್ಲ, ನಮಗಿಲ್ಲ, ಯಾರಿಗೂ ಇಲ್ಲ. ಆ ಕಾಣಿಸಿದ್ ಯಾರಿಗೆ ಅಂದ್ರೆ ವಾದಿರಾಜರಿಗೆ. ಅವ್ರು ಭಾಗವತದಲ್ಲಿ ಆ ಸಮಯದಲ್ಲಿ ಹೆಂಗಾಯ್ತೋ ಯಥಾಸ್ಥಿತ ಹಂಗೆ ವರ್ಣನೆ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಈ ಕೃಷ್ಣನ ಕಥೆ ಏನಿದೆಯಲ್ಲ, ಈ ಕೃಷ್ಣನ ಚರಿತ್ರೆಯನ್ನ ಯಾರು ಕೇಳ್ತಾರಲ್ಲ ಅವ್ರಿಗೇನಾಗ್ತದೆ, ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತೋ ಪಾಪೌಗ ವಿಧ್ವಂಸಿನಿ ಪ್ರೇಮ್ನಾಂ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರ ಮಂಡಲೇಶು ಮಹಿತಃ ಸರ್ಗೋಯಮಾದ್ಯೋ ಮುದಾಂ. ಈ ಪರಮಾತ್ಮನ ಚರಿತ್ರೆ ಎಂಬುವಂತಹ ಅಮೃತ ಏನಿದೆಯಲ್ಲ, ಇದನ್ನ ಯಾರು ಶ್ರವಣ ಮಾಡ್ತಾರೋ ಪರಮಾತ್ಮ 2 ಕಿವಿಗಳನ್ನ ಕೊಟ್ಬಿಟ್ಟಿದಾನಂತ. ನಾವು ಬರ್ತೀವಿ ಅಲ್ಲಿಂದ ಹುಟ್ಟು ಬರ್ಬೇಕಾರೆ ಅವ್ರು ಹೇಳ್ತಾರೆ, ಪರಮಾತ್ಮನ ಶ್ರವಣ ಮಾಡ್ರಿ, ಅದು ಅಮೃತಪ್ರಾಯವಾದದ್ದು, ಅಮೃತವನ್ನ ಕುಡಿರಿ ಅಂತ ಹೇಳ್ತಾರೆ. ಅವಾಗ ನಾವೇನ್ ಹೇಳ್ತೀವಿ, ಅಮೃತವನ್ನ ಕುಡಿರಿ ಅಂತ ಹೇಳ್ತೀರಿ, ಆದ್ರೆ ನಮ್ಮ ಹತ್ರ ಲೋಟನೇ ಇಲ್ಲ. ಲೋಟದಲ್ಲಿ ತಾನೇ ಕುಡಿಯಕ್ ಸಾಧ್ಯ, ಲೋಟ ಎಲ್ಲಿದೆ ನಮ್ಮ ಹತ್ರ, ಲೋಟನೇ ಇಲ್ಲ. ಅಮೃತವನ್ನ ಕುಡಿಯುವಂತ ಲೋಟ ಇಲ್ಲ ಅಂತ ನಾವು ಹೇಳ್ತೀವೇನೋ ಅಂತೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಕರ್ಣಪುಟೇಶು 2 ಲೋಟಗಳನ್ನ ಪರಮಾತ್ಮನೇ ಸೃಷ್ಟಿ ಸಮಯದಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದಾನಂತ. ಯಾವ್ದು 2 ಲೋಟಗಳು ಅಂದ್ರೆ, 1 ಲೋಟ ಸಾಕಾಗಲ್ಲ. 1 ಲೋಟ ಇತ್ತು ಅಂದ್ರೆ 1 ಲೋಟ ಏನಾದ್ರು ಬೇರೆ ಕುಡಿಯಕ್ ಬೇಕು, ಮತ್ತೊಂದು ಲೋಟ ಇಲ್ಲ ನನ್ನ ಹತ್ರ ಅಂತಾರೆ ಅಂದ್ಬಿಟ್ಟು ಪರಮಾತ್ಮ 2 ಕಿವಿಗಳೆಂಬುವಂತಹ ಲೋಟನ್ನ ಕೊಟ್ಟು ಕಳಿಸ್ಬಿಟ್ಟಿದಾನಂತ. ಆ ಲೋಟಗಳಿಂದ ನಾವೇನ್ ಮಾಡ್ಬೇಕು, ಲೋಟಗಳಿಗೆ ಸಾರ್ಥಕ ಯಾವಾಗ ಅಂದ್ರೆ, ನೀವು ಯಾವ್ದನ್ನೋ ಕಾಫಿ ಕುಡಿದ್ರೆ ಸಾರ್ಥಕ ಅಲ್ಲ. ಯಾವ್ದನ್ನ ಕುಡಿಬೇಕು, ಒಳ್ಳೆ ವಿಷಯವನ್ನ ಕುಡಿಬೇಕು. ಕೆಟ್ಟ ಕೆಟ್ಟ ವಿಷಯವನ್ನ ಕುಡಿದ್ರೆ ಲೋಟಕ್ಕೆ ಅವಮಾನ. ಯಾರೋ ಒಬ್ರು ಏನೋ ದಾನ ಮಾಡಿರ್ತಾರೆ, ದಾನ ಮಾಡಿ ಆಚಾರ್ಯ ಪೂಜೆಗೋಸ್ಕರವಾಗಿ ಒಂದು ಬೆಳ್ಳಿ ಪದಾರ್ಥವನ್ನ ಏನೋ ದಾನ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಬೆಳ್ಳಿ ಪದಾರ್ಥದಲ್ಲಿ ನೀವು ಪ್ರತಿನಿತ್ಯ ಕಾಫಿ ಕುಡಿತಾ ಇದ್ರೆ ಪಾಪ ಬರ್ತದೆ. ಪರಮಾತ್ಮನ ಪೂಜೆಗೋಸ್ಕರವಾಗಿ ಬಳಸ್ಬೇಕು. ಹೆಂಗೋ ಈ ಶರೀರ ಬಂದಿರೋಂಥದ್ದು ಯಾತಕ್ಕೆ ಅಂದ್ರೆ ಪರಮಾತ್ಮನೇ ಪೂಜೆಗೋಸ್ಕರವಾಗಿ ಅದನ್ನ ಎಲ್ಲಾ ಅಂಗಗಳನ್ನು ಕೂಡ ಪರಮಾತ್ಮನಿಗೆ ವಿನಿಯೋಗ ಮಾಡಿದಾಗ ಏನಾಗ್ತದೆ, ಅದು ಸಾರ್ಥಕವಾಗ್ತದೆ. ಈ ಅಮೃತ ಕರಣಗಳೆಂಬುವಂತಹ ಲೋಟದಲ್ಲಿ ಯಾವ್ದನ್ನು ತುಂಬಿಸ್ಬೇಕು ಅಂದ್ರೆ ಕೃಷ್ಣನ ಚರಿತ್ರೆ ಎಂಬುವಂತಹ ಅಮೃತವನ್ನ ತುಂಬಿಸ್ಬೇಕು. ರೋಮ್ನಾಂ ಹರ್ಷಣಕಾರಿಣಿ, ಯಾರು ಈ ಪರಮಾತ್ಮನ ಚರಿತ್ರೆಯನ್ನ ಕೇಳ್ತಾರಲ್ಲ ಅವ್ರ ಕೂದಲೆಲ್ಲ ಎದ್ದು ಬಿಡ್ಬೇಕಂತ. ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ. ಅನೇಕ ಬೆಟ್ಟದಂತೆ ಇರುವಂತಹ ಪಾಪಗಳೆಲ್ಲ ಏನಾಗ್ತದೆ, ಪರಮಾತ್ಮನ ಚರಿತ್ರೆ ಕೇಳೋದ್ರಿಂದ ವಿಧ್ವಂಸಿನಿ, ನಾಶವಾಗ್ತದೆ. ಪ್ರೇಮ್ನಾಂ ಚಿಂತಯತಾಂ ವಿಚಿತ್ರ ವಿಮಲಃ.
ಶ್ಲಾಘ್ಯಾರ್ಥ ಸಂದಾಯಿನಿ. ಯಾರು ಈ ಪ್ರೇಮದಿಂದ ಆಧಾರದಿಂದ ಇದನ್ನ ಶ್ರವಣ ಮಾಡ್ತಾರೋ, ಆಧಾರದಿಂದ ಮಾಡ್ಬೇಕಂತೆ ಯಾವುದೇ ಮಾಡಿದ್ರು ಕೂಡ. ಸುಮ್ಮನೆ ಪ್ರವಚನಕ್ಕೆ ಬರ್ತಿರ್ತಾರೆ, ಬರ್ಬೇಕಾದ್ರೆ ಎಲ್ಲರೂ ಯಾರು ಮನೇಲಿಲ್ಲ, ನಂಗೂ ಮನೇಲಿ ಕೂತ್ ಬೋರ್ ಆಗತ್ತೆ, ಅದಕ್ಕೆ ಏನ್ ಮಾಡ್ತೀನಿ, ಪ್ರವಚನದಲ್ಲಿ ಹೋದ್ರೆ ಅಲ್ಲೋ 4 ಜನ ಇರ್ತಾರೆ, ಅಲ್ಲೋಗಿ ಹರಟೆ ಹೊಡಿಬೋದು ಅಂತ ಬರಬಾರ್ದು ಅಂತ. ಯಾವ್ದಕ್ಕೋಸ್ಕರ ಬರ್ಬೇಕು ಅಂದ್ರೆ ಪರಮಾತ್ಮನ ಶ್ರವಣ ಮಾಡ್ಲಿಕ್ಕೆ, ಕಥಾ ಶ್ರವಣ ಮಾಡ್ಲಿಕ್ಕೆ ಆಧಾರದಿಂದ ಬರ್ಬೇಕಂತ. ಹೆಂಗಿರ್ಬೇಕು ಆಧಾರ ಅಂದ್ರೆ, ಹೇಳ್ತಾರೆ ಅಕ್ರೂರ ಕೃಷ್ಣನ ಚಿಕ್ಕಪ್ಪ ಏನ್ ಮಾಡ್ತಾನೆ, ಕೃಷ್ಣನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೆ. ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರಾತ್ರಿ ಆಗ್ಬಿಡತ್ತೆ. ರಾತ್ರಿ ಆಗಿರುವಂತ ಸಂದರ್ಭದಲ್ಲಿ ಅಕ್ರೂರ ಹೇಳ್ತಾನಂತೆ, ಪರಮಾತ್ಮ ರಾತ್ರಿ ಆಗ್ಬಿಟ್ಟಿದೆ, ನಾವೇನಿದ್ರು ಸೇರ್ಲಿಕ್ಕೆ ಆಗೋದಿಲ್ಲ, ನಾವೊಂದ್ ಕೆಲಸ ಮಾಡೋಣ, ನಿನ್ ನಮ್ಮನೆಗ್ ಬಾ, ನಾನೊಂದು ಪ್ರೋಗ್ರಾಮ್ ಇಟ್ಟಿದ್ದೀನಿ. ಏನ್ ಪ್ರೋಗ್ರಾಮ್ ಅಂದ್ರೆ, ಸ್ವಾಮಿಗಳಿಗೆಲ್ಲ ಪಾದ ಪೂಜೆ ಮಾಡುವಂತದ್ದು ಒಂದು ಪ್ರೋಗ್ರಾಮ್ ಇರತ್ತಲ್ಲ, ಆತರ ನಿನ್ ಪಾದ ಪೂಜೆ ಮಾಡುವಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದೀನಿ. ಯಾವ ನಿನ್ನ ಪಾದವನ್ನ ತೊಳೆದಿದ್ದಕ್ಕೆ ಬಲಿಚಕ್ರವರ್ತಿಗೆ ಇಂದ್ರನ ಸಂಪತ್ತು ಬಂತೋ, ಅಂತಹ ಪಾದಗಳನ್ನ ತೊಳೆಯುವಂತ ಭಾಗ್ಯ ನನಗ್ ಕೊಡು ಬಾ ಅಂತ ಕರಿತಾನಂತೆ ಅಕ್ರೂರ. ಪರಮಾತ್ಮ ಹೇಳ್ತಾನಂತೆ, ನಾನ್ ಬರೋದಿಲ್ಲ. ಯಾಕೆ ಗೊತ್ತಾ, ಈಗ ನಾವ್ ಯಾರೋ ಒಬ್ರು ಶ್ರಾದ್ದಕ್ಕೆ ಕರೆದಿರ್ತಾರೆ, ತಿಥಿ ಇರತ್ತೆ, ಹೋಗ್ತಿರ್ತೀವಿ ಯಾರ್ದೋ ಮನೆಗ್ ತಿಥಿಗೆ ಹೋಗ್ಬೇಕಾರೆ, ಹಂಗೆ ದಾರಿಲಿ ಒಂದ್ ಮದ್ವೆ ಇದೆ, ಅದನ್ನ ಮುಗಿಸ್ಕೊಂಡು ತಿಥಿಗೆ ಹೋಗ್ಬೋಣ ಅಂತ ಹೋಗ್ತೀವಾ? ಹೋಗೋದಿಲ್ಲ. ಹೋಗ್ತಾ ಇರೋಂಥದ್ದು ಯಾತಕ್ಕೆ? ತಿಥಿಗೆ. ಮಧ್ಯದಲ್ಲಿ ಶುಭ ಕಾರ್ಯಗಳಿಗೆ ಹೋಗ್ಬಾರ್ದು. ನಾವು ಇವಾಗ ಹೋಗ್ತಾ ಇರೋದು ಯಾತಕ್ಕೆ? ಮಥುರಾ ಪಟ್ಟಣಕ್ಕೆ, ನಮ್ಮ ಸೋದರ ಮಾವನ ತಿಥಿಗೆ, ಅಲ್ಲಿ ಸಂಹಾರ ಮಾಡ್ಬೇಕಾಗಿದೆ, ತಿಥಿಗೆ ಹೋಗ್ತಾ ಇದೀವಿ. ಮಧ್ಯದಲ್ಲಿ ನೀನ್ ಪಾದ ಪೂಜೆ ಮಾಡಿದ್ರೆ ಅವು ಶುಭವಾದದ್ ಯಾತಕ್ಕೆ? ಅದಕ್ಕೆ ನಾನು ಬರೋದಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅಕ್ರೂರ ಹೇಳ್ತಾನಂತೆ, ಪರಮಾತ್ಮ ನೀನ್ ಬರ್ತೀನಿ ಬರ್ತೀನಿ ಅನ್ಬಿಟ್ಟು 2 ದಿನ 3 ದಿನ ಅಂತ್ಯ, ಬರೋದೇ ಇಲ್ಲ, ಅದಕ್ಕೆ ನೀನ್ ನಂಗೆ ಒಂದು ವರ ಕೊಡು ಅಂತ ಕೇಳ್ತಾನ. ಸರಿ ಆಯ್ತು, ಏನ್ ವರ ಬೇಕು ಕೇಳು ಅಕ್ರೂರ. ಅಕ್ರೂರ ಹೇಳ್ತಾನಂತೆ, ನನ್ನ ಕುರುಡನನ್ನಾಗಿ ಮಾಡು, ನನ್ನ ಕಿವುಡನನ್ನಾಗಿ ಮಾಡು. ಏನಿದು ವಿಚಿತ್ರ, ವರ ಕೇಳೋದಿದ್ರೆ ಈ ತರ ಎಲ್ಲ ಕೇಳ್ತಾರೇನ್ರಿ ಯಾರಾದ್ರು? ಯಾಕ್ರಿ ಕುರುಡ ಆಗ್ಬೇಕು ಅಂತ ಕೇಳಿದ ಅಕ್ರೂರ ಅಂದ್ರೆ, ಅಕ್ರೂರ ಹೇಳ್ತಾನಂತೆ, ಪರಮಾತ್ಮ ನೀನ್ 2 ದಿನ 3 ದಿನ ಬಿಟ್ಟು ಬಂದೇ ಬರ್ತೀನಿ ಅಂದಿದ್ಯಾ, ನಿನ್ನ ನೋಡದೇ ಇರುವಂತಹ ಬೇರೆ ವಿಷಯಗಳನ್ನ ನೋಡ್ಬಿಡತ್ತಿ ಕಣ್ಣು. ಈ ಕಣ್ಣು ಬೇಡ, ಬರೀ ನಿನ್ನನ್ನು ನೋಡುವಂತ ಈ ಕಣ್ ಬೇಕು ನನಗೆ. ಈ ಕಿವಿ ಎಂತದ್ ಬೇಕು ಗೊತ್ತಾ? ಬೇಡ 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 ಅಂದ್ರೆ ಬೇರೆ ಲೋಕದ ವಿಷಯಗಳೆಲ್ಲ ಹೋಗ್ತಾ ಇರತ್ತೆ ಇದಕ್ಕೆ ಯಾವುದೇ ಒಂದು ಫಿಲ್ಟರ್ ಇಲ್ಲ. ಇದನ್ನ ಕೇಳಬಾರದು ಅಂತಿಲ್ಲ. ನೀವ್ ಯಾರೋ ಒಬ್ರು ಏನೋ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ, ನಿಮ್ ಕೇಳಿಸ್ಕೋಬಾರ್ದು ಅಂತ ನೀವು ಅನ್ಕೊಂಡ್ರು ಕೂಡ ಅದು ಕೇಳಿಸತ್ತೆ. ಹೆಂಗೋ ನಿಮ್ ಕೈಯಲ್ಲಿ ಇಲ್ಲ, ಅದಕ್ಕೆ ಕೇಳಿಸತ್ತದು. ಅದಕ್ಕೆ ಪರಮಾತ್ಮ ನನ್ಗೆ ನಿನ್ನ ಕತೆ ಶ್ರವಣ ಬಿಟ್ಟು ಬೇರೆ ಇನ್ಯಾವುದನ್ನು ಕೇಳಬಾರ್ದು ನಾನು, ಅದಕ್ಕೆ ನನ್ನ ಏನ್ ಮಾಡ್ಬಿಡು, ಕಿವುಡನನ್ನಾಗಿ ಮಾಡ್ಬಿಡು ಅಂತ ವರ ಕೇಳ್ತಾನಂತ. ನೋಡ್ರಿ, ನಾವ್ ಇದರಿಂದ ಏನ್ ತಿಳ್ಕೊಬೇಕು ಅಂದ್ರೆ, ಆಧಾರದಿಂದ ಪರಮಾತ್ಮನ ಕಥಾಶ್ರವಣವನ್ನ ಮಾಡ್ಬೇಕು. ಯಾವಾಗ ಮುಂದಿನ ಪ್ರವಚನ ಯಾವಾಗ, ನಾವ್ ಯಾವಾಗ ಕೇಳ್ತೀವಿ? ನಿತ್ಯದಲ್ಲಿ ಪರಮಾತ್ಮನ ಶ್ರವಣ ಮಾಡ್ತಾ ಇರ್ಬೇಕಂತೆ ಜೀವನದಲ್ಲಿ. ಅದನ್ನ ತೋರಿಸ್ತಿದ್ದಾನೆ ಯಾರು ಅಂದ್ರೆ ಅಕ್ರೂರ. ಅದನ್ನೇ ಹೇಳ್ತಾರೆ ಪ್ರೇಮ್ನಾಂ ಚಿಂತಯತಾಂ. ಈ ರೀತಿ ಯಾರು ಮಾಡ್ತಾರೋ ಅವ್ರಿಗೇನಾಗ್ತದೆ? ಪ್ರೇಮ್ನಾಂ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಉತ್ತಮವಾದ ಒಂದು ಪದವಿಯನ್ನ ಕೊಡ್ತಾನೆ. ಯಾವುದು ಅಂದ್ರೆ, ನಮ್ಗೆ ಉತ್ತಮವಾದ ಪದವಿ ಅಂದ್ರೆ ನಮ್ಗೆ ಯಾವ್ದೋ ಒಂದು ಡಾಕ್ಟರ್ ಆಗ್ಬೇಕೋ, ಇಂಜಿನಿಯರ್ ಆಗ್ಬೇಕೋ, ಅದಲ್ಲ. ಅದ್ ಯಾತಕ್ಕೋಸ್ಕರ ಬೇಕ್ರಿ? ಪರಮಾತ್ಮ ಈ ಜನ್ಮ ಕೊಟ್ಟಿರುವಂತ ಡಾಕ್ಟರ್ ಆಗಕ್ಕಲ್ಲ. ಯಾತಕ್ಕೆ ಅಂದ್ರೆ ಶ್ಲಾಘ್ಯಾರ್ಥ ಸಂದಾಯಿನಿ, ತನ್ನ ಮೋಕ್ಷ ಪದವಿ ಕೊಡ್ಬೇಕು. ನಮ್ಗೆ ಯಾವ ಮನೆ ಕೊಡು ಅಂದ್ರೆ, ಪರಮಾತ್ಮ ಯಾವ್ದೋ ಒಂದು ಸಾಮಾನ್ಯ ಮನೆ ಕೊಡಬೇಡ, ನಿನ್ನ ಮನೆ ಕೊಡು ನನಗೆ ಅಂತ ಕೇಳಕ್ಕೋಸ್ಕರವಾಗಿ ಶ್ಲಾಘ್ಯಾರ್ಥ ಸಂದಾಯಿನಿ. ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ. ಇದು ಹೆಂಗಾಗ್ತದೆ ಅಂದ್ರೆ, ಇದನ್ನೆಲ್ಲ ಕೊಡುವಂತ ಸಾಮರ್ಥ್ಯ ಉಳ್ಳಂತದ್ದು ಯಾವುದು ಅಂದ್ರೆ ಒಂದು ಹುಟ್ಟಿದೆ. ಯಾವುದು ಅಂದ್ರೆ ರುಕ್ಮಿಣೀಶ ವಿಜಯೇ. ರುಕ್ಮಿಣೀಶ ವಿಜಯ ಎಂಬುವಂತಹ ಗ್ರಂಥ ಹುಟ್ಟಿದೆ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಕೊಡಲಿಕ್ಕೆ ಸಾಮರ್ಥ್ಯವಾದಂತಹ ಗ್ರಂಥ. ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ನನ್ನ ವಾದಿರಾಜ ಅಂತ ಇದೀನಲ್ಲ, ನನ್ನ ಮುಖಾಂತರವಾಗಿ ಇದನ್ನ ನಿಮ್ ಕೈಲಿ ಕೊಡ್ತಾ ಇದ್ದಾನೆ. ಸದ್ವಾದಿರಾಜೋದಿತೆ ಸಂಜಾತ ಸುರ ಮಂಡಲೀಶು ಮಹಿತಃ. ಈ ಕೃಷ್ಣ ಕಥಾ ಏನಿದೆ ಅದು ಬರೀ ನಿಮ್ ಕೊಟ್ಟಿರುವಂತದ್ದಲ್ಲ. ಪ್ರತಿನಿತ್ಯ ದೇವತೆಗಳ ಮಂದಿರವಾದ ದೇವತೆಗಳು ಇದನ್ನ ಪ್ರವಚನ ಮಾಡ್ತಿರ್ತಾರಂತ. ಬರೀ ನಮಗೋಸ್ಕರವಾಗಿ ನಾವು ಮಾತ್ರ ಅಧಿಕಾರಿಗಳಲ್ಲ ಇದಕ್ಕೆ. ಬ್ರಹ್ಮ ಲಕ್ಷ್ಮೀದೇವಿಯಿಂದ ಹಿಡಿದು
ಕ್ರಿಮಿ ಕೀಟಗಳಿಗೂ ಪರ್ಯಂತವಾಗಿ ಅಧಿಕಾರಿಗಳು ಕೃಷ್ಣನ ಕಥಾ ಶ್ರವಣ ಮಾಡ್ಲಿಕ್ಕೆ. ಸುರಮಂಡಲೇಶು ಮಹಿತಃ ಸರ್ಗೋಯಮಾದ್ಯೋ ಮುದಾಂ. ಅದಲ್ಲಿ ಮೊದಲನೇ ಸರ್ಗ ಇಲ್ಲಿಗೆ ಏನಾಗ್ತದೆ, ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಅಂತ ವಾದಿರಾಜರು ಈ ಮೊದಲನೇ ಸರ್ಗವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರ ಕೃಪಾ ಮಾತ್ರದಿಂದ 7 ದಿನಗಳ ಕಾಲ ಏನು ಈ ರುಕ್ಮಿಣೀಶ ವಿಜಯದ ಪ್ರವಚನ ನಡೆದಿದೆ, ಇಲ್ಲಿ ಹೇಳ್ತಿರ್ತಕ್ಕಂತಹ ಈ ಸಮಿತಿ ಅವರು ಆ ಭಾಗ್ಯವನ್ನ ನನಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿದೆ ಅಷ್ಟೇ. ಅವರು ನನ್ನ ಕೈಲಿ ಹೇಳಿಸ್ತಾ ಇದ್ದಾರೆ, ಇದಕ್ಕೊಂದು ಈ ಪ್ರವಚನ ಮಾಡಿದ್ದಕ್ಕೆ ಒಂದು ಫಲ ಕೊಡ್ಬೇಕಲ್ಲ. ತಕ್ಷಣದಲ್ಲಿ ಅವರು ಫಲವನ್ನ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ನಿನ್ನೆ ತನಕ ನನ್ಗೆ ಗೊತ್ತಿರ್ಲಿಲ್ಲ, ಪ್ರತಿನಿತ್ಯ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೆ, ಇಲ್ಲಿಂದ ಇವತ್ತು ಮನೆಗೆ ಹೋಗ್ತೀನಿ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅವರು ಯಾವ ಭಾಗ್ಯವನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿಂದ ಸೀದಾ ಸೋಂದಾಗ ಹೋಗ್ತಾ ಇದೀನಿ ನಾಳೆ, ಆ ಭಾಗ್ಯವನ್ನ ಕೊಡ್ತಾ ಇದ್ದಾರೆ ಅವರು. ಇದಕ್ಕೇನು ಅಂದ್ರೆ ಅವರ ಯಾವುದೋ ಒಂದು ರೂಪದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಭಾವಿಸ್ತಾ, ಇದನ್ನ ಯಾರು ಹೇಳಿರ್ತಾರೋ ಕೇಳಿರ್ತಾರೋ ಇದರಿಂದ ಪರಮಾತ್ಮ ಏನ್ ಕೊಡ್ಬೇಕು ಅಂದ್ರೆ, ಪ್ರತಿನಿತ್ಯ ಅವನ ಕಥಾ ಶ್ರವಣ ಮಾಡುವಂತಹ ಭಾಗ್ಯ ನಮ್ಗೆಲ್ಲರಿಗೂ ಕೊಡ್ಬೇಕು ಅಂತ ಅಸ್ಮದ್ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಇಲ್ಲಿ ಆಸೀನರಾಗಿ ವಿರಾಜಮಾನರಾಗಿರತಕ್ಕಂತಹ ರಾಘವೇಂದ್ರ ತೀರ್ಥರಲ್ಲಿ ಹೇಳ್ಕೊಳ್ಳುವಂಥದ್ದು ಇಷ್ಟೇ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ರಿ ಅಂತ. ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನಲ್ಲಿ ಈ 2 ಮಾತುಗಳನ್ನ ಸಮರ್ಪಣೆ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.